ಕ್ಷೇತ್ರ ಸ್ವರೂಪಗಳು ಸಮಯ ಸಾಲ ಪರಮಾತ್ಮದಲ್ಲಿ ಈ ಸುಮಾರು 3 ವರ್ಷಗಳಲ್ಲಿ ಬರೆಯಲ್ಪಟ್ಟಿರುವ ಆತ್ಮಕಥೆಯ ನಾಮದ ಟೀಕೆಯ ಮಧ್ಯದಲ್ಲಿ ಮೂಡಿ ಬಂದಿರುವಂತಹ ಕಲಶ ಕಾವ್ಯಗಳಲ್ಲಿ ರಾಜವಂಜಿ ಪಾಂಡಿತ್ಯದ ಬಾಲಮೂರ್ತಿ ಟೀಕೆ ಸ್ವಾಧ್ಯಾಯ ನಡೆಯುತ್ತಿದೆ. ಪುಣ್ಯಪಾಪ ಅಧಿಕಾರದ 9ನೇ ಮಗಳನ್ನು ಕಲಶಿದೆ. ಮೋಕ್ಷೇತು ತಿರೋಧಾನಾತ್ ಬಂಧತ್ವಾತ್ ಸ್ವಯಮೇವ ಚ ಮೋಕ್ಷೇತು ತಿರೋಧಾಯಿ ಭಾವತ್ವಾತ್ ತನ್ನಿಷಿಧ್ಯತೆ ತತ್ ನಿಷಿಧ್ಯತೆ. ವ್ಯವಹಾರ ಚಾರಿತ್ರವು ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಕ್ರಿಯಾರೂಪ ಚಾರಿತ್ರವು ನಿಷಿದ್ಧವಿದೆ ಎಂದು ಹೇಳುತ್ತಾರೆ. ಶುಭ ಅಶುಭ ರೂಪ ಕರ್ತವ್ಯವು ತ್ಯಾಗ ಮಾಡಲು ಯೋಗ್ಯವಿದೆ. ಹೇಗೆ ಇರುವುದರಿಂದ ನಿಷಿದ್ಧವಿದೆ? ನಿಷ್ಕರ್ಮ ಅವಸ್ಥೆಯು ಅದರ ಕಾರಣವು ಜೀವದ ಅಶುದ್ಧ ರೂಪ ಪರಿಣಾಮವಿದೆ, ಅದರ ಘಾತ ಮಾಡುವಂಥದ್ದಿದೆ. ಆದುದರಿಂದ ಕರ್ತವ್ಯವು ನಿಷಿದ್ಧವಿದೆ. ಮತ್ತೆ ಹೇಗೆ ಇರುವುದರಿಂದ ತನ್ನಿಂದ ತಾನು ಕೂಡ ಬಂಧರೂಪವಿದೆ. ಭಾವಾರ್ಥವು ಹೀಗಿದೆ: ಎಷ್ಟು ಶುಭ ಅಶುಭ ಆಚರಣೆ ಇದೆ, ಅದೆಲ್ಲವೂ ಕರ್ಮದ ಉದಯದ ಕಾರಣದಿಂದ ಅಶುದ್ಧ ರೂಪವಿದೆ. ಆದುದರಿಂದ ತ್ಯಾಜ್ಯವಿದೆ, ಉಪಾದೇಯವಿಲ್ಲ. ಯಾವುದು ಶುಭ ಅಥವಾ ಅಶುಭ ರೂಪದ ಜ್ಞಾನದ ಪರಿಣಮನ ಇದೆ, ಭಾವದ ಪರಿವರ್ತನೆಯ ಆಗುವಿಕೆ ಇದೆ, ಅದೆಲ್ಲವೂ ಪುದ್ಗಲ ಕರ್ಮದ ಉದಯದ ಕಾರಣದಿಂದ ಆಗ್ತಾ ಇದೆ ವಿನಃ ಜೀವದ ಸ್ವಭಾವ ರೂಪ ಪರಿಣಮನ ಅಲ್ಲ. ಯಾವುದು ಜೀವದ ಸ್ವಭಾವ ರೂಪ ಪರಿಣಮನ ಅಲ್ಲವೋ ಅದು ಜೀವನಿಗೆ ಮೋಕ್ಷದ ಅಥವಾ ಶಾಶ್ವತ ಸುಖದ ಹೇತು ಅರ್ಥಾತ್ ಕಾರಣವಾಗುವ ಸಾಧ್ಯತೆ ಇಲ್ಲ. ಇನ್ನೊಂದು ಮುಖ್ಯವಾದಂತಹ ಮಾತು ಹೀಗಿದೆ ಇದರಲ್ಲಿ: ಯಾವುದು ಬಾಹ್ಯ ಪರಿಣಾಮ ಅರ್ಥಾತ್ ಬಾಹ್ಯದ ಪರಿಣಾಮ ಅರ್ಥಾತ್ ಮಂದ ಕಷಾಯ ಅಥವಾ ತೀವ್ರ ಕಷಾಯ ರೂಪದ, ಶುಭ ಅಥವಾ ಅಶುಭ ರೂಪದ ಯಾವ ಬಹಿರ್ಜಲ್ಪ ಅರ್ಥಾತ್ ಪರಿಣಾಮಗಳಿದ್ದಾವೆಯೋ ಅವಂತೂ ಉದಯದ ಕಾರಣದಿಂದ ಆಗುವಂಥವೇ ಇಲ್ಲವೇ. ಅದರ ಜ್ಞಾನದ ಯಾವ ಚಿಂತನ ವಿಷಯವನ್ನು ಗ್ರಹಣ ಮಾಡಿ ಯಾವ ಚಿಂತನಾದಿ ಕಾರ್ಯ ಇದಾವೆಯೋ ಆ ವಿಷಯ ಬೇಕಾದರೆ ಬಹಿರ್ವಿಷಯ ಇರಲಿ ಅಥವಾ ಅಂತಃ ತತ್ವರೂಪದ ವಿಷಯ ಇರಲಿ, ಅದನ್ನು ಆಶ್ರಯಿಸಿ ಅಥವಾ ಅವಲಂಬಿಸಿ ಯಾವ ಜ್ಞಾನದ ಪರಿಣಮನ ಆಗಿದೆಯೋ ಅದು ಕೂಡ ಪುದ್ಗಲ ಕರ್ಮದ ಉದಯದ ಕಾರಣದಿಂದ ಆಗುವಂತಹ ಪರಿಣಾಮ ಇದೆ. ಯಾಕೆ ಅಂತಂದ್ರೆ ಎಲ್ಲಿಯವರೆಗೆ ಪರಪದಾರ್ಥ ರೂಪದ ವಿಷಯ, ಇಂದ್ರಿಯಗಳ ವಿಷಯ, ರೂಪು ರಸ ಗಂಧ ವರ್ಣ ಶಬ್ದ ವಿಷಯ ಬಹಳ ಗಂಭೀರ ಇದೆ. ನಾವು ಎಷ್ಟರ ಮಟ್ಟಿಗೆ ಗಾಂಭೀರ್ಯವನ್ನು ಸ್ವೀಕಾರ ಮಾಡಿದ್ದೇವೆಯೋ ಗೊತ್ತಿಲ್ಲ. ಆದರೆ ಸ್ಪರ್ಶ ರಸ ಗಂಧ ವರ್ಣ ಶಬ್ದ ಇವೇನದವು ಇವುಗಳಲ್ಲೇ ವೀತರಾಗತೆಯ ರೂಪ ವಿಷಯ, ಚಕ್ಷು ಇಂದ್ರಿಯದ ವಿಷಯ ಅರ್ಥಾತ್ ವೀತರಾಗ ದೇವ ಅಥವಾ ವೀತರಾಗತೆಯ ಆರಾಧಕರಾದಂತಹ ಸಂತರ ಇವರು ಚಕ್ಷು ಇಂದ್ರಿಯದ ವಿಷಯ. ಆ ಚಕ್ಷು ಇಂದ್ರಿಯದ ವಿಷಯದೊಳಗ ಅಥವಾ ವಿಷಯದ ಆಧಾರದಿಂದ ಅಥವಾ ವಿಷಯದ ನಿಮಿತ್ತದಿಂದ ಜ್ಞಾನದ ಯಾವ ಪರಿಣಮನ ಆಗುತ್ತಿದೆಯೋ ಅದ ಪುದ್ಗಲ ಕರ್ಮದ ಕಾರಣದಿಂದ ಆಗುವಂಥದ್ದು ಇದೆ. ಆ ಇಂದ್ರಿಯ ವಿಷಯ
ಭಲೆ ವೀತರಾಗ ಪ್ರಭು ಇದ್ದಾರೆ, ಅಂತರ್ಬಾಹ್ಯ ನಿರ್ಗ್ರಂಥ ಗುರು ಇದ್ದಾರೆ, ಅಥವಾ ವೀತರಾಗ ವಾಣಿ ಇದೆ, ಕರ್ಣೇಂದ್ರಿಯದ ವಿಷಯ. ಅದು ಎಲ್ಲವೂ ಏನಿದೆ ಅಂತಂದ್ರೆ ಪುದ್ಗಲ ಕರ್ಮದ ಉದಯದ ಕಾರಣದಿಂದ ಆಗುವಂತಹ ಕಾರ್ಯ ಇದೆ. ನಮಗೆ ಶಬ್ದವನ್ನು ಕೇಳಿ ತೃಪ್ತಿ ಅನಿಷ್ಟು, ಜಿನವಾಣಿಯ ಭಜನೆ ರೂಪದ ಶಬ್ದಗಳನ್ನು, ಸ್ತುತಿ ರೂಪದ ಶಬ್ದಗಳನ್ನು, ತತ್ವದ ವ್ಯಾಖ್ಯಾನ ರೂಪದ ಶಬ್ದವನ್ನು ಕೇಳುವುದರಿಂದ ಯಾವ ತೃಪ್ತಿ ಆಗ್ತಿದೆಯಲ್ಲ, ಅದು ಏನಿದೆ ಅಂತಂದ್ರೆ ಪುದ್ಗಲ ಕರ್ಮದ ಕಾರಣದಿಂದ ಆಗುವಂತಹ ಜ್ಞಾನದ ಪರಿಣಾಮ ಇದೆ. ಇದಂತೂ ಸ್ಪಷ್ಟನೇ ಇದೆ. ಆದರೆ ಇನ್ನೊಂದು ಇದರಲ್ಲೇ ಮುಖ್ಯವಾದಂಥ ವಿಷಯ ಏನಿದೆ ಅಂತಂದ್ರೆ, ಆ ಯಾವ ಚಕ್ಷು ಇಂದ್ರಿಯ ಮತ್ತು ಕರ್ಣೇಂದ್ರಿಯದ ವಿಷಯವಾದಂಥ ವಿಷಯಗಳಾದಂಥ ಜಿನವಾಣಿಯ ಶಬ್ದ ಅಥವಾ ವೀತರಾಗತೆಯ ರೂಪ ಏನಿದೆ, ಇದರಲ್ಲಿ ಅಂತೂ ಪ್ರತ್ಯಕ್ಷ ಪರಾವಲಂಬನೆ ಇದೆ ಜ್ಞಾನಕ್ಕ. ಆದರೆ ಇನ್ನೂ ಒಂದು ಮಾತು ಇದೆ, ಆ ಜಿನೇಂದ್ರ ಪ್ರಭುವಿನಿಂದ ಪ್ರತಿಪಾದಿಸಲ್ಪಟ್ಟಿರುವಂಥ ನ್ಯಾಯಕ ತತ್ವ, ಅಂತಃ ತತ್ವ ಕೂಡ ಎಲ್ಲಿಯವರೆಗೆ ಜ್ಞಾನದ ವಿಷಯ ಆಗ್ತಿದೆಯೋ ಅಲ್ಲಿಯವರೆಗೆ ಅದು ಏನಿದೆ ಅಂತಂದ್ರೆ ಕರ್ಮದ ಕಾರಣದಿಂದ ಆಗುವಂತಹ ಪರಿಣಾಮ ಇದೆ, ಅರ್ಥಾತ್ ಜ್ಞಾನದ ಕ್ರಿಯೆ ಇದೆ. ಯಾಕೆ ಆ ವಿಷಯ ಮತ್ತು ವಿಷಯಿಯೊಳಗ ಭೇದ ಇದೆ, ಒಂದು ಮಾತ. ಎರಡನೇದು, ಆ ವಿಷಯವನ್ನು ಮಾಡಿಕೊಂಡು ಪರಿಣಮನ ಮಾಡ್ತಾ ಇರುವಂತಹ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮ ರೂಪ ಪ್ರವೃತ್ತಿ ಇದೆ. ಯಾವಾಗ ಜ್ಞಾನ, ವರ್ತಮಾನ ಜ್ಞಾನ ಆ ಅಂತಃತತ್ವವೆಂಬ ವಿಷಯದ ಜೊತೆಗೆ ಅಭೇದ ಆಗುತ್ತಿದೆಯೋ ಆವಾಗ ಆ ಜ್ಞಾನಾವರಣೀಯ ಕರ್ಮದ ಕ್ಷಯೋಪಶಮ ರೂಪ ಜ್ಞಾನ ಇರುವುದಿಲ್ಲ. ಅದು ಸಹಜ ಜ್ಞಾನ ಇರ್ತಿದೆ, ಅದು ನಿರಾಲಂಬಿ ಜ್ಞಾನ ಇರ್ತಿದೆ. ಅಂಥೇಳಿ ಆ ಜ್ಞಾನದ ಪರಿಣಾಮನ ಏನಿದೆಯಲ್ಲ ಅದು ಮೋಕ್ಷದ ಕಾರಣ ಇದೆ. ಯಾವುದು ಭೇದರೂಪ ಅರ್ಥಾತ್ ಆತ್ಮ ತತ್ವವನ್ನೇ ವಿಷಯವನ್ನಾಗಿ ಮಾಡಿಕೊಂಡ ಯಾವ ಜ್ಞಾನ ಪರಿಣಮನ ಮಾಡ್ತಾ ಇದೆಯೋ ಆ ಜ್ಞಾನ ಸ್ವಯಂ ಜ್ಞಾನಾವರಣೀಯ ಕರ್ಮದ ಕ್ಷಯೋಕ್ಷಮ ರೂಪ ಕಾರ್ಯ ಇದೆ ಜ್ಞಾನದ. ಹೀಗಿದ್ದ ಕಾರಣ ಇಲ್ಲಿ ಸ್ವಚ್ಛ ಏನು ಹೇಳಿದ್ರು ಅಂತಂದ್ರೆ, ಆ ಶುಭ ಅಶುಭ ರೂಪ ಪರಿಣಾಮ ಏನಿದೆಯೋ, ಪರಿಣಾಮ ಅಂದ್ರೆ ಬರೇ ಆ ರಾಗದ್ವೇಷ, ಪ್ರಶಸ್ತ ರಾಗ ಅಪ್ರಶಸ್ತ ರಾಗ, ಅಪ್ರಶಸ್ತ ರಾಗವನ್ನು ಅಶುಭ, ಪ್ರಶಸ್ತ ರಾಗವನ್ನು ಶುಭ ಅಂಥೇಳಿ ಯಾವ ಚರಣಾನುಯೋಗದಲ್ಲಿ ಸ್ಥೂಲ ರೂಪದಿಂದ ಹೇಳಿದಾರೋ ಆ ಪ್ರಕಾರ ಇಲ್ಲಿ ಶುಭ ಅಶುಭ ತಿಳಿಯತಕ್ಕಂಥ ಅಲ್ಲ. ಇಲ್ಲಿ ಚಾರಿತ್ರ್ಯದ ಮಾತಿಲ್ಲ, ಇಲ್ಲಿ ದೃಷ್ಟಿಯ ಮಾತಿದೆ. ಅದರ ಸಲುವಾಗಿ ನಮಗೆ ಸ್ವಲ್ಪ ಗಂಭೀರತೆ ಬರೋದ ಅವಶ್ಯಕ ಇದೆ. ಇಲ್ಲಿ ಶುಭ ಅಶುಭ ಅಂಥೇಳಿ ಹೇಳಿದ್ರ ನೇರವಾಗಿ ಸ್ಪಷ್ಟವಾದಂಥ ಮಾತು ಇದುವೇ ಇದೆ. ಯಾವ ಜ್ಞಾನದ ಪರಿಣಮನ ಇದೆಯೋ ಆ ಪರಿಣಮನದೊಳಗ ಭಿನ್ನ ವಿಷಯದ ಅವಲಂಬನೆ ಅಥವಾ ಸ್ವ ಆತ್ಮ ತತ್ವವೆಂಬ ವಿಷಯದ ಅವಲಂಬನೆ ಮಾಡಿ ಯಾವ ಜ್ಞಾನ ಪರಿಣಮನ ಮಾಡ್ತಿದೆಯೋ ಅದ ಸ್ವಯಂ ಅಶುಭನ ಇದೆ. ನಿನ್ನೆ ಹೇಳಿದ್ದಿತ್ತು ಶುಭ ಕರ್ಮದ ಬಂಧಕ ಕಾರಣ ಆಗಬಹುದದ, ಆದರೆ ಅಶುಭ ಅರ್ಥಾತ್ ಅದ ಸ್ವಭಾವದ ಜೊತೆಗೆ ಅಭೇದ ಇಲ್ಲ. ಅನಂತ ಕಾಲ ಕಳೆದರೂ ಕೂಡ ಈ ಜ್ಞಾನಕ್ಕ ನಾನಾ ಪ್ರಕಾರದ ವಿಚಿತ್ರವಾದಂಥ ವಿಷಯಗಳನ್ನ ಅವಲಂಬಿಸಿ ಕಾರ್ಯ ಮಾಡುವುದು ಒಂದೇ ರೂಢಿ ಇದೆ ವಿನಃ ಆ ಯಾವುದು ನಿಜ ಸ್ವಭಾವ ನಿರಾಕುಲ ಶಾಂತಿಯ ಸಾಗರವಾದಂಥ ಜ್ಞಾತಾ ಸ್ವಭಾವ ಇದೆಯೋ, ನ್ಯಾಯಕ ತತ್ವ ಇದೆಯೋ, ಅದರಲ್ಲಿ ಅಭೇದವಾಗಿ ಶಾಂತ ನಿಶ್ಚಲ ರೂಪದಿಂದ ಪರಿಣಮನ ಮಾಡುವುದ ಆ ಜ್ಞಾನಕ್ಕ ಏನೂ ಮಾಡಿದರೆ ತಿಳಿತಾನೆ ಇಲ್ಲ. ಆ ಜ್ಞಾನಕ್ಕ ಆ ವಿಷಯ ಗ್ರಹಣ ಹಿಡಿತದೊಳಗೆ ಬರ್ತಾನೆ ಇಲ್ಲ. ಅದಕ್ಕೆ ಇಲ್ಲೇನು ಹೇಳಿದ್ರು ಶಬ್ದ ಅಂತೂ ಶಬ್ದ ಇದ್ದಾವೆ, ಭಾವ ಅಗಾಧ ಇದೆ. ಆ ಭಾವವನ್ನು ತಿಳ್ಕೊಳ್ಳುವ ಪ್ರಯತ್ನ ತಮ್ಮಲ್ಲೇ ತಾವು ನಿವೃತ್ತಿ ರೂಪದಿಂದ ಮಾಡುವುದಿದೆ, ಯಾರ ಸಲುವಾಗಿ ಮಾಡುವುದಿಲ್ಲ.
ಯಾರ ಸಲುವಾಗಿ ಮಾಡುವುದಿಲ್ಲ, ತನ್ನ ಶಾಶ್ವತ ಸುಖದ ಸಲುವಾಗಿ ತನ್ನ ತ್ರೈಕಾಲಿಕ ಸ್ವರೂಪವನ್ನು ತಿಳಿದುಕೊಳ್ಳುವುದು ಒಂದೇ ಒಂದು ಉಪಾಯ ಇದೆ. ಆ ಉಪಾಯವನ್ನ ನಮ್ಮ ಜೀವನದಲ್ಲಿ ನಾವು ತಂದುಕೊಳ್ಳುವುದ, ಪ್ರಕಟಪಡಿಸಿಕೊಳ್ಳುವುದ ಅತ್ಯಂತ ಅವಶ್ಯಕ ಇದೆ. ದಿವಸಗಳು ಉದಿಸಿ ಬರ್ತವೆ, ಏನೇನೋ ಒಂದೊಂದು ಪ್ರಕಾರದ ಮಹತ್ವವನ್ನು ತನ್ನೊಳಗೆ ಧಾರಣೆ ಮಾಡಿ ತರ್ತವೆ. ಅದರ ಕಡೆಗೆ ಈ ಜೀವ ಆಕರ್ಷಿತ ಆಗ್ತಾನೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಪ್ರಕಾರದ ಪ್ರವೃತ್ತಿ ಮಾಡ್ತಾನೆ. ಆ ದಿವಸ ಅಸ್ತಂಗತ ಆಗಿ ಹೋಗ್ತಿದೆ, ಭೂತಕಾಲದೊಳಗೆ ವಿಲೀನ ಆಗಿ ಹೋಗ್ತಿದೆ. ಇವನ ಕೈಗೆ ಏನೂ ಬರುವುದಿಲ್ಲ. ಯಥಾ ಪ್ರಕಾರ ಇವ ಬಂಧ ಮಾರ್ಗದಲ್ಲೇನ ಉಳಿದಿದ್ದಾನೆ. ದಿನ ಒಂದೊಂದು ಹೊಸದಾದಂಥ ಒಂದು ದೃಶ್ಯ ಅಥವಾ ಒಂದು ಸನ್ನಿವೇಶವನ್ನ ಸಂಯೋಗಗಳ ಅರ್ಥಾತ್ ದಿವಸಗಳ ಸೃಷ್ಟಿಸಿಕೊಂಡು ಮೂಡಿ ಬರ್ತಾ ಇದ್ದಾವೆ. ಇವನನ್ನ ಮೋಸ ಮಾಡ್ತಾ ಇದ್ದಾವೆ. ಕೊಡುವ ಪಡೆಯುವ ಮಾತೇನೂ ಇಲ್ಲ ಅಂಥೇಳಿ ಧನಂಜಯ ಕವಿ ಹೇಳಿದ. ನಾಳೆ ನಾಳೆ ಅಂಥೇಳಿ ಹೇಳ್ತಾ ಇದ್ದಾನೆ ಸೂರ್ಯ, ಆದ್ರೆ ಅಲ್ಲಿ ಕೊಡುವ ಪಡೆಯುವ ಮಾತೇನೂ ಇಲ್ಲ. ಅದರ ಸಲುವಾಗಿ ನಾವು ಗಂಭೀರ ಆಗಿ ನಮ್ಮ ವಿಚಾರ ಮಾಡಿದ್ರೆ ನಮಗೆ ಸಿಕ್ಕಂಥ ಈ ಯಾವ ಜೈನ ಕುಲೋತ್ಪನ್ನತೆ ಇದೆ, ಇದು ನಿಜವಾಗಿ ಅನಂತ ಕಾಲದೊಳಗ ಯಾವುದೇ ಪ್ರಕಾರದ ಪ್ರಯತ್ನ ಮಾಡಿದರೂ ಸಿಗೋದು ಸಾಧ್ಯ ಇಲ್ಲ ಮತ್ತು ಇಲ್ಲದೆ ಸಿಕ್ಕಿದೆ ಅಷ್ಟೇ. ಹೇಗೆ ಸಿಕ್ಕಿದೆ ಅನ್ನೋದು ವಿಚಾರ ಮಾಡುವ ಅವಶ್ಯಕತೆ ಈಗ ನಮಗಿಲ್ಲ. ಆದರೆ ಏನೂ ಮಾಡಿದರೆ ಸಿಗೋದು ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ಸಿಕ್ಕಿದೆ? ಅದೇ ಸಿಕ್ಕಿದೆ, ಕಾಕತಾಳೀಯ ನ್ಯಾಯದ ಹಾಗೆ ಸಿಕ್ಕಿದೆ. ಈ ಮನುಷ್ಯ ಭವದ ಜೈನ ಕುಲೋತ್ಪತ್ತಿಯ ಉಪಯೋಗ ಯಾವ ರೀತಿ ಯಾವ ಜೀವ ನಿರಂತರ ಸಾವಧಾನತೆಯ ಜೊತೆಗೆ ಮಾಡ್ಕೊಳ್ತಾನೋ ಆ ಜೀವಕ್ಕ ಏನಿಲ್ಲೇನ್ರೆ ಹಸ್ತಗತ ಆಗ್ತಿದೆ. ಏನಿಲ್ಲೇನ್ರೆ ಅರ್ಥಾತ್ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳುವ ಸಲುವಾಗಿ ಯಾವ ಉದ್ಯಮಗಳಿದಾವೆಯೋ ಅದರೊಳಗಿಂದ ಏನಿಲ್ಲೇನರೆ ಒಂದು ಉದ್ಯಮ ಅವನಿಗೆ ರುಚಿಸ್ತಿದೆ. ಅದರ ನಿರಂತರ ಸಾವಧಾನತೆ ಇರೋದ ಅವಶ್ಯಕ ಇದೆ. ನಡೀರಿ, ಶಬ್ದನೂ ಮುಗಿಸೋದ ಅವಶ್ಯಕ ಇದೆ. ಅದೇ ಶಬ್ದ ಕೇಳಿ ಓದಿ ಭಾವಂತೂ ಅದರಲ್ಲೇ ಅಪರಿಮಿತ ಇದೆ. ಯಾರ ಹೇಳುವ ಅವಶ್ಯಕತೆ ಇಲ್ಲ. ಆ ಶಬ್ದಗಳ ಕಿವಿ ಮೇಲೆ ಬಂದ್ರ, ಮನಸ್ಸಿನ ಪಟಲದ ಮೇಲೆ ಬಂದ್ರ ತನ್ನಷ್ಟಕ್ಕೆ ತಾನೇ ಭಾವದ ವೃಷ್ಟಿ ಆಗಬೇಕು. ಆದ್ರೆ ಆ ಪ್ರಕಾರದ ನಮ್ಮ ಯೋಗ್ಯತೆ ಎಷ್ಟಿದೆ ಅದು ನಮಗೆ ಬಿಟ್ಟಿದ್ದ ವಿಷಯ ಇದೆ ರೀ. ಸ್ವಯಂ ಏವ ಬಂಧತ್ವಾತ್, ತನ್ನಿಂದ ತಾನು ಕೂಡ ಬಂಧ ರೂಪವಿದೆ. ಭಾವಾರ್ಥವೂ ಹೀಗಿದೆ. ಎಷ್ಟು ಶುಭ ಆಚರಣೆ ಇದೆ ಅದೆಲ್ಲವೂ ಕರ್ಮದ ಉದಯದ ಕಾರಣದಿಂದ ಅಶುದ್ಧ ರೂಪವಿದೆ. ಯಾವ ಶುಭಾಚರಣೆ ಇದೆ ಅದು ಕೂಡ ಅಶುದ್ಧ ರೂಪ ಇದೆ. ಇಲ್ಲಿ ಶುಭಾಚರಣೆ ಮತ್ತು ಅಶುಭಾಚರಣೆಯ ಬಗ್ಗೆ ಇನ್ನೊಂದು ಸ್ವಲ್ಪ ಒಂದೊಂದು ವಾಕ್ಯದೊಳಗೆ ಹೇಳಿದರೆ, ಯಾವ ಶುದ್ಧಾತ್ಮ ತತ್ವವನ್ನ ವಿಷಯವನ್ನಾಗಿಸಿಕೊಂಡ ಜ್ಞಾನ ಕಾರ್ಯ ಮಾಡ್ತಿದೆಯೋ ಅದು ಶುಭಾಚರಣೆ ಇದೆ. ಆದ್ರೆ ಆ ಶುದ್ಧ ಆತ್ಮ ತತ್ವದೊಳಗೆ ಎಲ್ಲಿಯವರೆಗೆ ಅಭೇದ ಆಗುವುದಿಲ್ಲವೋ ಅಲ್ಲಿಯವರೆಗೆ ಮೋಕ್ಷ ಹೇತು ಆವಿರ್ಭೂತ ಆಗುವುದಿಲ್ಲ. ಶುಭಾಚರಣೆ ಯಾವುದ? ಶುದ್ಧ ಆತ್ಮ ತತ್ವವನ್ನ, ನಿಜಾತ್ಮ ತತ್ವವನ್ನ, ಜ್ಞಾಯಕ ತತ್ವವನ್ನ ವಿಷಯವನ್ನಾಗಿಸಿಕೊಂಡ ಯಾವ ಜ್ಞಾನ ಕಾರ್ಯ ಮಾಡ್ತಿದೆಯೋ ಅದು ಶುಭಾಚರಣೆ ಇದೆ. ಇಂದ್ರಿಯ ಜ್ಞಾನ ಅಲ್ಲ, ಅದಕ್ಕೆ ಬಂಧದ ಕಾರಣ ಇದೆ ಅಣ್ಣ. ಇಂದ್ರಿಯ ಜ್ಞಾನ ಇದೆ, ಮನಸ್ಸಿನ ಜ್ಞಾನ ಇದೆ, ಅದಕ್ಕಿಂತ ಸೂಕ್ಷ್ಮ ಹೇಳಿತು. ಅದು ಜ್ಞಾನಾವರಣದ ಕ್ಷಯೋಕ್ಷಮದಿಂದ ಪ್ರಾಪ್ತವಾದಂಥ ಯಾವ ಜ್ಞಾನ ಇದೆಯೋ ಆ ಜ್ಞಾನದ ಕಾರ್ಯ ಇದ್ದ ಕಾರಣ ಅದು ಬಂಧದ ಕಾರಣ ಇದೆ. ಯಾವಾಗ ಜ್ಞಾತಾ ಸ್ವಭಾವದೊಳಗೆ ಅಭೇದ ಆಗ್ತಿದೆಯೋ, ಒಂದು ಸಮಯ ಆಗಲಿ, 2 ಸಮಯ ಆಗಲಿ, ಅನೇಕ ಸಮಯ, 16 ಸಮಯ ಆಗಲಿ, ಆ ಯಾವ ಜ್ಞಾಯಕ ತತ್ವದೊಳಗೆ ನಿಜ ಸ್ವಭಾವದೊಳಗೆ ಚೇತನ ಸ್ವಭಾವದೊಳಗೆ
ಚೈತನ್ಯದ ಪ್ರವೃತ್ತಿ ಅಭೇದ ಆಗ್ತಿದೆಯೋ ಆಗ ಆ ಚೈತನ್ಯದ ಪ್ರವೃತ್ತಿ ಅಥವಾ ಜ್ಞಾನದ ಪರಿಣಮನ ಜ್ಞಾನಾವರಣದ ಹಿಡಿತದಿಂದ ಸರ್ವಥಾ ಪರಿಮುಕ್ತ ಆಗ್ತಿದೆ. 1 ಸಮಯ 2 ಸಮಯ 4 ಸಮಯ ಎಷ್ಟಾಗ್ತಿದೆ ಅಷ್ಟೇ. ಯಾವಾಗ ಆ ಜ್ಞಾನಾವರಣ ಕರ್ಮದ ಹಿಡಿತದಿಂದ ಮುಕ್ತ ಆಗ್ತಿದೆಯೋ ಆವಾಗ ಅದು ಆತ್ಮನಿಗೆ ಮೋಕ್ಷದ ಕಾರಣ ಆಗ್ತಿದೆ. ಬಾಕಿ ಕರ್ಮದ ಆ ಸಮಯದೊಳಗೆ ವ್ಯವಸ್ಥೆ ಆಯ್ತನಲ್ಲ. ದರ್ಶನಾವರಣ ಕರ್ಮದ ಅಧೀನ ದರ್ಶನ ಇದೆ, ಸಾಮಾನ್ಯ ಅವಲೋಕನ ಇದೆ, ಮತ್ತು ಜ್ಞಾನಾವರಣೀಯ ಕರ್ಮದ ಉದಯವಶತೆಯಿಂದ ಆ ಜ್ಞಾನದ ಪರಿಣಮನ ಆತ್ಮತತ್ವದ ವಿಚಾರ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಅಭೇದ ಆಗಿಲ್ಲ. ಆ ಸಮಯದೊಳಗ ಮೋಹನೀಯ ಮಂದವಾಗಿ ಕಾರ್ಯ ಮಾಡ್ತಾ ಇದೆ. ಎಲ್ಲ ಅದಾವ್ರಿ ಕಾರ್ಯ, ಎಲ್ಲ ಕರ್ಮದ ಕಾರ್ಯ ಅದಾವು. ಆದ್ರೆ ಅವು ತಕ್ಕ ಮಟ್ಟಿಗೆ ಸ್ವಲ್ಪ ಮಂದ ತೀವ್ರ ಹಾಗೆ ಇದಾವೆಯೋ ಇದಾವ್ರಿ. ಒಟ್ಟಿನಲ್ಲಿ ಅವುಗಳ ಮಂದ ತೀವ್ರ ಉದಯದ ಆರೋಪ ಜೀವದ ಜ್ಞಾನವನ್ನು ಆಧರಿಸಿ ಇದೆ ವಿನಃ ಅನ್ಯ ಯಾವುದನ್ನು ಆಧರಿಸಿ ಅವುಗಳ ಮೇಲೆ ಆರೋಪ ಆಗುವುದಿಲ್ಲ. ಮತ್ತು ನಿಜವಾಗಿ ಅವ ಜೀವದ ಯಾವ ಗುಣದೊಳಗೆ ಯಾವ ಕಾರ್ಯ ಮಾಡುವುದೇ ಇಲ್ಲ. ಅವು ತನ್ನಷ್ಟಗತ ತನ್ನಲ್ಲೇ ಉದಯ ರೂಪದಿಂದ ಇರ್ತವೆ. ಯಾವಾಗ ಈ ಜೀವದ ಜ್ಞಾನ ಆ ನಿಜ ತತ್ವವನ್ನು ಅವಲಂಬಿಸಿ ಅರ್ಥಾತ್ ವಿಷಯವನ್ನಾಗಿ ಮಾಡಿಕೊಂಡ ಕಾರ್ಯ ಮಾಡ್ತಾ ಇರ್ತಿದೆಯೋ ಆವಾಗ ಇದಕ್ಕೆ ಶುಭದ ಬಂಧ ಆಗ್ತಿದೆ. ಇನ್ನು ಅಶುಭದ ಬಂಧ ಯಾವಾಗ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿನ್ನೆ ಅಂಥ ಒಂದು ಉತ್ಕೃಷ್ಟ ಸುದಿನದ ಆಚರಣೆ ಮಾಡಿರುವಂಥವ್ರ ಒಂದಿಷ್ಟು ತಿಳ್ಕೊಳ್ಳುವ ಧೈರ್ಯ ಬಂದಿತ್ತು ಅಂತಂದ್ರೆ ಹೇಳ್ತಾರೆ. ಇಲ್ಲಿ ಕೂತ ನಂತರ ಈ ದೃಷ್ಟಿ ಪ್ರಧಾನ ಗ್ರಂಥ ಎದುರಿಗೆ ಇರುವೆಳೆದೊಳಗೆ ಯಾವುದೇ ಪ್ರಕಾರದ ಮೀನುಮೇಷ ಮಾಡೋದು ಇರುವುದಿಲ್ಲ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ. ಶುಭ ಯಾವುದಿದೆ, ಶುಭ ಮತ್ತು ಅಶುಭ ಆಚರಣೆ ಎರಡೂ ಅಂತೇಳಿ ಹೇಳಿದರು. ಭಾವಾರ್ಥ ಏನು ಹೇಳಿದ್ರು, ಎಷ್ಟು ಶುಭ ಅಶುಭ ಆಚರಣೆ ಇದೆ ಅದೆಲ್ಲವೂ ಏನಿದೆ ಕರ್ಮದ ಉದಯದ ಕಾರಣದಿಂದ ಆಗ್ತಾ ಇರುವುದರಿಂದ ಅಶುದ್ಧ ಇದೆ. ಎಲ್ಲಿ ಅಶುದ್ಧಿ ಇದೆಯೋ ಅಲ್ಲಿ ಬಂಧು ಇದೆ. ಯಾವ ಜೀವ ಪ್ರತ್ಯಕ್ಷ ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಹಾಗೆ ಪ್ರವೃತ್ತಿ ಮಾಡ್ತಾ ಇದ್ದಾನೆ, ಅವನ ಸಲುವಾಗಿ ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯ ಏನಿದೆಯಲ್ಲ ಅದು ಶುಭ ಕರ್ಮ ಇದೆ. ತಿಳಿದಂಗೆ ಯಾವ ಜೀವ ಪ್ರತ್ಯಕ್ಷ ಸಂಸಾರ ಶರೀರ ಭೋಗದೊಳಗೆ ಪ್ರವೃತ್ತಿ ಮಾಡ್ತಾ ಇರ್ತಾನಲ್ಲ ಅವನ ಸಲುವಾಗಿ ದೇವಶಾಸ್ತ್ರ ಗುರುವನ್ನು ಆಶ್ರಯಿಸಿ ಯಾವ ಜ್ಞಾನದ ಪರಿಣಾಮ ಇದೆಯೋ ಅದನ್ನು ಏನಂತಾರೋ ಶುಭಾಚರಣೆ. ಆದರೆ ಯಾವ ಜೀವ ಅದು ಸ್ಥೂಲ ರೂಪದಿಂದ ಐತೆ. ಇನ್ನೀಗ ಸಮಯಸಾರದ ಮುಖ್ಯತೆಯಿಂದ ಅಥವಾ ದೃಷ್ಟಿ ಪ್ರಧಾನ ವಿಷಯದ ಮುಖ್ಯತೆಯಿಂದ ವಿಚಾರ ಮಾಡಿದರೆ ಯಾವ ಆತ್ಮತತ್ವದ ಚಿಂತನೆ ಇದೆ, ಆತ್ಮತತ್ವದ ಸ್ವರೂಪವನ್ನು ಜ್ಞಾನ ತಿಳಿಯುವ ಕಾರ್ಯ ಮಾಡ್ತಾ ಇದೆ, ಆ ಸ್ವರೂಪವನ್ನು ತಿಳಿತಾ ಇದೆ, ಆ ಜ್ಞಾನದ ಪರಿಣಮನಕ್ಕ ಶುಭಾಚರಣೆ ಅಂದರು. ಇನ್ನು ಆ ಆತ್ಮತತ್ವವನ್ನು ತಿಳಿಯದೆ ಆತ್ಮತತ್ವವನ್ನು ಗೌಣ ಮಾಡಿ ಅಂದ್ರೆ ಅಥವಾ ಅಲಕ್ಷ್ಯ ಮಾಡಿ ಅಂದ್ರೆ ಅಥವಾ ಅದರದ ಪರಿವೇ ಇಲ್ಲದ ಅಥವಾ ಅದರ ಸಲುವಾಗಿನ ಅಂಥೇಳಿ ಅಂದುಕೊಂಡ್ರೂ ಯಾವ ತಪ್ಪಿಲ್ಲ. ವೀತರಾಗದೇವಶಾಸ್ತ್ರ ಗುರುವಿನ ಆರಾಧನೆಯ ರೂಪದ ಜ್ಞಾನದ ಪರಿಣಮನ ಏನಿದೆಯಲ್ಲ ಅದಕ್ಕೆ ಅಶುದ್ಧಿ. ಅದಕ್ಕೆ ಹೇಳ್ತು ನಿನ್ನೆ ಅಂಥ ಒಂದು ಸುದಿನದ ಆಚರಣೆ ಮಾಡಿ ತೃಪ್ತಾಗಿದ್ದೀವ್ರೆ ಆಗಿದ್ದು ಅಥವಾ ಇಲ್ರಿ ಚಂದ್ರಕಾಂತಣ್ಣ. ಜಿನವಾಣಿಯನ್ನು ಆಲಿಸಿದ ನಂತರ ನಮಗೂ ವಿಕಲ್ಪ ಇಲ್ಲ, ಅದರ ತೃಪ್ತಿಯ ಅನುಭವ ಇದೇನಿಲ್ಲ. ಜಿನದೇವನ ದರ್ಶನ ಮಾಡಿದ ನಂತರ ನನ್ನ ಜೀವನ ಧನ್ಯ ಆಯಿತು ಅನ್ನೋ ವಿಕಲ್ಪ ಇಲ್ಲ, ಆದರೆ
ಆ ಪ್ರಕಾರದ ಅನುಭೂತಿ ಇದೆಯೇನಿಲ್ರಿ? ಮಹಾವೀರರ ಜನ್ಮ ಕಲ್ಯಾಣದ ನಿಮಿತ್ತವಾಗಿ ಏನಿಲ್ಲ ಅಂದರೆ ವಿಶೇಷ ಮಾಡಿದ ನಂತರ ಮಹಾವೀರರ ಜನ್ಮ ಕಲ್ಯಾಣದ ಆಚರಣೆ ಮಾಡಿದೆವು ಅನ್ನೋ ವಿಕಲ್ಪ ಇಲ್ಲ. ಆದರೆ ಆ ಪ್ರಕಾರದ ಅಭಿಪ್ರಾಯ ಅನುಭೂತಿ ಇದೆಯೇನಿಲ್ಲ? ಇದೆ. ಅದು ಶುಭ ಇದೆ ಅಶುಭ ಇದೆ ತಾವು ಹೇಳಿ. ಇಲ್ಲಿ ಸಮಯಸಾರವೆಂಬ ಗ್ರಂಥದ ಎದುರಿಗೆ, ನಿಮ್ಮ ಮುಂದೆಲ್ಲ ಗ್ರಂಥ ಅದಾವ್ರಿ, ಅದರ ಎದುರಿಗೆ ಅದರ ಸಾಕ್ಷಿಯಾಗಿ ತಾವು ಹೇಳಿ ಅದು ಶುಭ ಇದೆ ಅಶುಭ ಇದೆ. ಯಾಕೆ ಅಶುಭ ಇದೆ? ಅಶುಭ ಯಾಕಿದೆ ಅಂತಂದ್ರೆ ಬಂಧದ ಕಾರಣಂತೂ ಇದೇನೇ ಇದೆ. ಅದರಿಂದ ಯಾವ ಕರ್ಮದ ಬಂಧ ಆಗ್ತಿದೆಯಲ್ಲ ಅದರ ಉದಯ ಬಂದ ನಂತರ ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಅನುಕೂಲತೆನೇ ಸಿಗ್ತವೆ. ಅದು ಚುकीचा आहे ना, ಸಂಶಯ आहे, ಅವೇ ಸಿಗ್ತವೆ ಅಂಥೇಳಿ ಅದು ಅಶುಭ. ಶುಭ ಯಾವುದು? ಆತ್ಮತತ್ವದ ಚಿಂತನೆ, ಜ್ಞಾನ ಆತ್ಮತತ್ವವನ್ನೇ ವಿಷಯವನ್ನಾಗಿಸಿಕೊಂಡು ಪಂಚೇಂದ್ರಿಯ ವಿಷಯಗಳ ವಿಷಯವನ್ನ ಗೌಣ ಮಾಡಿ ಅತೀಂದ್ರಿಯದ ವಿಷಯನಾದಂಥ ಆತ್ಮನನ್ನೇ ವಿಷಯವನ್ನಾಗಿಸಿಕೊಂಡು ಯಾವ ಜ್ಞಾನ ಪರಿಣಮನ ಮಾಡ್ತಾ ಇದೆಯೋ ಆ ಜ್ಞಾನದ ಪರಿಣಮನದ ಹೆಸರ ಶುಭ ಕ್ರಿಯೆ ಇದೆ. ಅಲ್ಲಿ ಯಾವುದು ಬಂಧ ಆಗ್ತಿದೆಯಲ್ಲ ಆ ಬಂಧದಿಂದ ಅದೇ ಆತ್ಮ ಕಲ್ಯಾಣಕ್ಕೆ ನಿಮಿತ್ತವಿರುವಂತಹ ದೇವಶಾಸ್ತ್ರ ಗುರು ಮೊದಲಾದವರದ ಸಾನ್ನಿಧ್ಯ ಸಿಗ್ತಿದೆ. ಏನು ತಿಳಿತು? ಯಾರು ಹೇಳ್ತಿರ್ತಾರೆ? ಈ ಪರೀಕ್ಷೆನೇ ಇದೆ. ಇವಾಗ ಪರೀಕ್ಷೆ ಮಾಡ್ತೇನೆ ಅನ್ನೋ ಭಾವಿಲ್ಲ ಅಂತ ಹಿಂದಿನ ತನಕ ಹೇಳಿದ್ದು. ಮೊದಲಿನ ಅಶುಭ ಅಂತ ಹೇಳಿದ್ರಲ್ಲ, ಅದಕ್ಕೆ ಸ್ವರದ್ರವ್ಯ ಕಾರಣ ಇದೆ. ಮತ್ತೆ ಇಲ್ಲಿ ಏನೈತಿ? ಸ್ವದ್ರವ್ಯ ಕಾರಣ ಇದೆ. ಆತ್ಮತತ್ವ ಮತ್ತೆ ಅದೇನು ಹೇಳ್ತೀರಿ? ಎರಡು ಕಡೆ ಹೇತು ಬೇರೆ ಬೇರೆ, ಎರಡು ಬಂದಾಗ್ತೈತಿ. ಖರೆ ವಿಷಯ ಬೇರೆ. ಪುಣ್ಯಗಳನ್ನು ಎರಡು ಭಾಗ ಮಾಡಿದ್ದೀವಿ. ಒಂದು ಪುಣ್ಯ ನಮಗೆ ಅನುಕೂಲತೆ ಸಂಸಾರಕ್ಕೆ ತಂದು ಕೊಡ್ತದೆ, ಮತ್ತೊಂದು ಪುಣ್ಯ ಧರ್ಮ ಮಾರ್ಗಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುವ ಸಾಧನ. ಅಲ್ಲಿ ಅದು ಧರ್ಮ ಮಾರ್ಗಕ್ಕೆ ಉತ್ತರಂತೂ ಪರಮ ಸುಂದರ. ಧರ್ಮ ಮಾರ್ಗಕ್ಕೆ ಹೋಗಲಿಕ್ಕೆ ಅನುಕೂಲವಾದಂಥ ಯಾವ ಸಾಮಗ್ರಿಗಳನ್ನು ಒದಗಿಸ್ತಿದೆನಾ ಅದು ಯಾವ ಶುಭ ಇದೆ ಅಂತ ಅಷ್ಟು ಹೇಳ್ತೇನೆ. ಅದು ಯಾವ ಶುಭ ಇದೆ? ಅದ ಶುಭನ ಅದಾವ್ರಿ. ಪುಣ್ಯದೊಳಗೆ ಎರಡು ವಿಧ ಅಂದ್ರೆ ಅದನ್ನು ಸ್ಪಷ್ಟಪಡಿಸ್ತೇವೇನ? ಪುಣ್ಯಾನುಬಂಧಿ ಪುಣ್ಯ. ಇಲ್ಲಿ ಪುಣ್ಯಾನುಬಂಧಿ ಮೊದಲಾದವುಗಳಲ್ಲಿ ಏನೂ ಇಲ್ಲ. ಇಲ್ಲಿ ವಿಷಯ ಇಷ್ಟ ಇದೆ ರೀ. ಈಗ ಹೇಳಿದ ಪ್ರಕಾರ ಏನ? ಪುಣ್ಯದೊಳಗೆ ಎರಡು ವಿಭಾಗ. ಪುಣ್ಯ ಯಾವುದಕ್ಕಂತರು? ಒಟ್ಟಿನಲ್ಲಿ ಅನುಕೂಲತೆಯನ್ನು ಒದಗಿಸುವಂತ. ಹಾಗಾದ್ರೆ ಅನುಕೂಲತೆಯೊಳಗೆ ಎರಡು ವಿಭಾಗ. ಸತ್ಯ ಇದೆ. ಈ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಭೋಗ ಸಾಮಗ್ರಿಗಳಿಗೆ ಸಂಬಂಧಿಸಿದ ಹಾಗೆ ಅನುಕೂಲತೆ ಏನಿದೆ ಅದನ್ನು ಒದಗಿಸುವುದು ಒಂದು ಪ್ರಕಾರದ ಪುಣ್ಯ. ಆತ್ಮ ಕಲ್ಯಾಣದಲ್ಲಿ ಯಾವುದು ಅನುಕೂಲ ಇದೆಯೋ ಅಥವಾ ನಿಮಿತ್ತ ಇದೆಯೋ ಅಂಥ ಸಾಮಗ್ರಿಗಳನ್ನು ಒದಗಿಸುವುದ ಅದು ಒಂದು ಪ್ರಕಾರದ ಪುಣ್ಯ. ಆದರೆ ಆ ಆತ್ಮ ಕಲ್ಯಾಣದಲ್ಲಿ ನಿಮಿತ್ತವಿರುವಂಥದ್ದು ಅರ್ಥಾತನ ತಮಗೆ ಹೇಳಿದರೆ, ಇನ್ನೂ ಸ್ಪಷ್ಟ ಮಾಡಿದರೆ, ದೇವಶಾಸ್ತ್ರ ಗುರುವಿನ ಆಶ್ರಯದಿಂದ ಯಾವ ಜ್ಞಾನದ ಪರಿಣಮನ ನಮ್ದು ಆಗ್ತಿದೆಯೋ ಆ ಶುಭದಿಂದ ಯಾವ ಬಂಧ ಆಗ್ತಿದೆಯಲ್ಲ ಅದು ಶರೀರ ಮತ್ತು ಭೋಗಗಳಿಗೆ ಅನುಕೂಲವಾದಂಥ ನಿಮಿತ್ತಗಳನ್ನು ಕೊಟ್ಟಿದೆ ಅಂತ ಹೇಳಿ ಅಶುಭ ಇದೆ. ವಿಜಯನ್ನ ಇದೇ ತಾತ್ಪರ್ಯ ಇದೆ. ಅದು ಅಶುಭ ಇದೆ. ಅದು ಏನನ್ನ ತಂದು ಕೊಡ್ತಿದೆ ನಮ್ಗ? ಶರೀರ, ಸುಂದರ ಶರೀರ, ವೈಕ್ರಿಕ ನಿರೋಗ ಶರೀರ, ಸಪ್ತಧಾತುರಹಿತ ಶರೀರ, ದೀರ್ಘ ಆಯು, ಎಲ್ಲ ಪ್ರಕಾರದ ಐಂದ್ರಿಯ ವಿಷಯಗಳ ಸಾಮಗ್ರಿಗಳನ್ನ ಯಾವ ಪ್ರಕಾರದ ಪರಿಶ್ರಮ ಇಲ್ಲದ ಪ್ರಾಪ್ತ ಮಾಡಿಕೊಳ್ಳೋದ ಇಂಥದ್ದನ್ನೆಲ್ಲ ಕೊಡ್ತಿದೆ ಆ ದೇವಶಾಸ್ತ್ರ ಗುರುವಿನ ಭಕ್ತಿ ರೂಪದ ಯಾವ ಜ್ಞಾನದ ಪರಿಣಾಮನಿದೆಯಲ್ಲ ಆದ್ರೆ. ಇನ್ನ ಆತ್ಮನನ್ನ ವಿಷಯವನ್ನಾಗಿಸಿಕೊಂಡು ಯಾವ ಜ್ಞಾನ ಪರಿಣಮನ ಮಾಡ್ತಿದೆಯಲ್ಲ ಅಲ್ಲಿ ಯಾವ ಶುಭದ ಬಂಧ ಆಗ್ತಿದೆಯಲ್ಲ ಆ ಶುಭದ ಬಂಧದಿಂದ ದೇವಶಾಸ್ತ್ರ ಗುರುವಿನ ಪ್ರಾಪ್ತಿ ಆಗ್ತಿದೆ. ನಾಳೆ
ದೇವಶಾಸ್ತ್ರ ಗುರುವಿನ ಆಶ್ರಯ ಮಾಡಿ ಏನು ನಮ್ದು ಪರಿಣಮನ ಆಗ್ತಿದೆ, ಆ ಪರಿಣಮನದಿಂದ ಯಾವ ಬಂಧ ಆಗ್ತಿದೆ, ಅಲ್ಲಿಂದ ದೇವಾಯು ಮೊದಲಾದವುಗಳು ಸಿಗ್ತಾವ್ರೆ. ಆದ್ರೆ ಆತ್ಮತತ್ವವನ್ನು ಮುಖ್ಯ ಮಾಡಿಕೊಂಡು ಯಾವ ಜ್ಞಾನದ ಪರಿಣಮನ ಆಗ್ತಿದೆ, ಆ ಶುಭದಿಂದ ಏನು ಬಂಧ ಆಗ್ತಿದೆಲ್ಲ, ಅದರಿಂದ ಭವಿಷ್ಯದ ದೇವಶಾಸ್ತ್ರ ಗುರುಗಳ ಸಂಯೋಗ ಸಿಗ್ತಿದೆ. ತಿಳಿತೇನ್ರಿ? ದೇವಶಾಸ್ತ್ರ ಗುರುವನ್ನ ಆಶ್ರಯಿಸಿ ನೀವು ಎಷ್ಟೋ ಭಕ್ತಿ ಮಾಡಿ ಅದರಿಂದ ಆತ್ಮ ಕಲ್ಯಾಣಕ್ಕೆ ನಿಮಿತ್ತವಾಗುವಂತಹ ವೀತರಾಗಿ ದೇವಶಾಸ್ತ್ರ ಗುರುವಿನ ಸಾಹಿತ್ಯ ಭವಿಷ್ಯದೊಳಗೆ ಸಿಗುವುದಿಲ್ಲ ಅಂಥೇಳಿ ಅದ ಅಶುಭ ಇದೆ, ಇದು ಶುಭ ಇದೆ. ಫಲದೊಳಗೆ ದೇವಶಾಸ್ತ್ರ ಗುರುವಿನ ಆಶ್ರಯ ಬೇಕೆಂದ ಬೇಕು, ಆದ್ರೆ ಎಷ್ಟು ಬೇಕ್ರಿ? ಎಷ್ಟು ಬೇಕು? ಅಲ್ಲೇ ತನ್ಮಯ ಆಗೋದೇನ? ಇಲ್ಲ. ಹಾಗಾದ್ರೆ ಸಮ್ಯಕ್ ದರ್ಶನ ಆದವ್ರು ಬಿಟ್ಟು ಕೊಡ್ತಾರೆ, ಹೆಚ್ಚು ತನ್ಮಯ ಆಗ್ತಾರೆ. ಹೆಚ್ಚು ತನ್ಮಯ ಆಗ್ತಾರೋ ಏನ? ಹೆಚ್ಚು ತನ್ಮಯ ಆದವ್ರ ಹಾಗೆ ಕಾಣಿಸ್ತಿದೆ. ಆದ್ರ ಆ ಶುದ್ಧಾತ್ಮನ ಉಪಲಬ್ಧಿಯ ಸಲುವಾಗಿ ಅವರು ನಿರಂತರ ಸಾವಧಾನ ಪ್ರಯತ್ನಶೀಲ ಇರ್ತಾರೆ. ಅಂದ್ರೆ ಒಟ್ಟಿನಲ್ಲಿ 2 ಪ್ರಕಾರದ ಏನು ಪುಣ್ಯ ಹೇಳಿತು, ಇದನ್ನು ಹೊರತುಪಡಿಸಿ 3ನೇ ಪ್ರಕಾರದ ಯಾವ ಪುಣ್ಯ ಇದೆ, ಆ ಪುಣ್ಯ ಯಾವ ರೀತಿಯಿಂದ ಈ ಜೀವನಿಗೆ ಯಾವುದೇ ಪ್ರಕಾರದ ಅನುಕೂಲತೆಯನ್ನು ತಂದುಕೊಡೋದು ಸಾಧ್ಯ ಇಲ್ಲ. ಇವು 2 ಪುಣ್ಯನ, ಒಂದು ವೀತರಾಗ ದೇವಶಾಸ್ತ್ರ ಗುರುವಿನ ಆರಾಧನೆಯ ರೂಪದ ಶುಭಭಾವ, ಒಂದು ವೀತರಾಗ ದೇವಗುರು ಶಾಸ್ತ್ರರ ಹೇಳಿರುವಂತಹ ಯಾವ ಅಂತಃತತ್ವ ಇದೆ, ಅಥವಾ ವಿಶ್ವದ 6 ಪ್ರಕಾರದ ದ್ರವ್ಯ 7 ಪ್ರಕಾರದ ತತ್ವ ಇದಾವೆಯೋ ಇವುಗಳಲ್ಲೇ ವಿಹರಿಸಿ ನಿಜ ತತ್ವದ ಕಡೆಗೆ ಬಂದ ನಂತರ ಯಾವ ಪುಣ್ಯದ ಬಂಧ ಆಗ್ತಿದೆಯೋ ಅದರಿಂದ ಜೀವನಿಗೆ ಭವಾಂತರದಲ್ಲಿ ಮತ್ತೆ ಪುನಃ ವೀತರಾಗ ದೇವಶಾಸ್ತ್ರಗಳ ಸಾನ್ನಿಧ್ಯ ದೊರಕಿ ಅಲ್ಲಿ ಇವ ಆ ಯಾವ ಅಭಿರುಚಿಯನ್ನ ಈಗ ಹೊಂದಿದಾನಲ್ಲ ಅದೇ ಅಭಿರುಚಿಯೊಳಗೆ ಮುಂದುವರೆದು ಆತ್ಮನ ಅನುಭೂತಿ ಅಥವಾ ಆತ್ಮಕ್ಷಮತೆಯನ್ನ ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇದೆ. ಅದರ ಸಲುವಾಗಿ ಶಬ್ದದಿಂದ ಹೇಳಲಿಕ್ಕೆ ಬರದೇ ಇರುವಂತಹ ಭಾವವನ್ನ ಗ್ರಹಣ ಮಾಡುವ ಪ್ರಯತ್ನ ಮಾಡಿದ್ರೆ ವೀತರಾಗದ ಸಾನ್ನಿಧ್ಯವನ್ನ ವೀತರಾಗ ವಾಣಿಯ ಸಂಯೋಗವನ್ನ ಯಾವುದೇ ರೂಪದಿಂದ ಅಂಶ ಮಾತ್ರ ಕೂಡ ಕಮ್ಮಿ ಮಾಡ್ತಾ ಇಲ್ರಿ. ಇಲ್ಲಿ ತಿಳಿತೇನ್ರಿ, ಅಂಶ ಮಾತ್ರ ಕೂಡ ಕಮ್ಮಿ ಮಾಡ್ತಾ ಇಲ್ಲ. ಆದ್ರೆ ಅವರದ ಮಹಿಮೆ ಯಾವುದರ ಸಲುವಾಗಿ ಮಾಡುವುದಿದೆಯೋ ಅದರದ ಸ್ವಲ್ಪ ಕೂಡ ನಮಗೆ ಬೆಲೆ ಬರ್ತಾ ಇಲ್ಲಲ್ಲ ಅಂಥೇಳಿ ಆ ಪ್ರಕಾರದ ಕಥೆ. ಅದು ನಿಜವಾಗಿ ಅಶುಭನ ಇದೆ. ಈಗ ದೇವಶಾಸ್ತ್ರ ಗುರುವಿನ ಸಲುವಾಗಿ ಈ ಪೂಜೆಯ ಸಲುವಾಗಿ ಆಯಿತು, ಮಹಾವೀರರ ಜನ್ಮ ಕಲ್ಯಾಣ ಉತ್ಸವದ ಆಚರಣೆಯ ಸಲುವಾಗಿ ಆಗಲಿ, ಅದರಲ್ಲಿ ವಿವಿಧ ಪ್ರಕಾರದಿಂದ ಶಾಸ್ತ್ರದ ವಿತರಣೆ ಆಯಿತು, ಏನೇನೋ ಕಾರ್ಯ ಆಗುವ ಸಾಧ್ಯತೆ ಇದೆ. ಅದನ್ನೆಲ್ಲ ಜೀವ ಮಾಡಿ ಯಾವ ಒಂದು ಮಂದಕಷಾಯ ರೂಪವಾಗಿ ಪರಿಣಮನ ಮಾಡ್ತಾನಲ್ಲ ಅದರಿಂದ ಯಾವ ಪುಣ್ಯ ಆಗ್ತಿದೆ ಅವನಿಗೆ ನಿಯಮದಿಂದ ಅನಾದಿಕಾಲೀನ ಯಾವುದರದ ಅಭಿಲಾಷೆ ಇತ್ತೋ ಅದು ವಿಪುಲವಾಗಿ ಸಿಗ್ತಿದೆ. ಭಾಷ್ಯದ ಅನುಕೂಲತೆ ಸಿಗ್ತಿದೆ. ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸುಖ ಸಾಮಗ್ರಿಗಳ ವಿಪುಲವಾಗಿ ದೊರಕುತ್ತದೆ. ಆದ್ರೆ ಅಲ್ಲಿ ನೀವು ಜಾಗೃತ ಆಗುವುದರದ ಗ್ಯಾರಂಟಿ ಇಲ್ಲ. ಆದ್ರ ಆತ್ಮತತ್ವದ ಕಡೆಗೆ ಬಂದ ಇವ ಅವರನ್ನು ಆರಾಧಿಸ್ತಾ ಇದ್ದ. ಆತ್ಮತತ್ವದ ಮಹಿಮೆ ಆಂತರ್ಯದೊಳಗ ದಿನೇ ಕ್ಷಣೆ ವೃದ್ಧಿ ಆಗ್ತಾ ಆ ನಿಮಿತ್ತಗಳ ಮಹಿಮೆ ಯಾವ ಅಭೂತಪೂರ್ವವಾಗಿ ಬರ್ತಿದೆಯೋ ಆ ವೇಳೆದೊಳಗೆ ಯಾವ ಪುಣ್ಯದ ಬಂಧ ಆಗ್ತಿದೆಯೋ ಆ ಪುಣ್ಯದ ಬಂಧದಿಂದ ಪುನಃ ಅಂಥ ಸಂಯೋಗ ಇದಂತೂ ಸಿಗ್ತಿದೆ. ದೇಹ ಮತ್ತು ಇಂದ್ರಿಯಗಳ ಅನುಕೂಲತೆ ಅಂತೂ ಸಿಗ್ತಿದೆ. ಆದ್ರೆ ಅಂಥ ಅನುಕೂಲತೆ ಕೂಡ ಸಿಗ್ತಿದೆ. ಅಲ್ಲಿ ಈ ಜೀವ ಮತ್ತು ಪುನಃ ತಾನೇ ಕಾರ್ಯ ಮಾಡುತ್ತಿದೆ. ಮನುಷ್ಯಗತಿ ಇರಲಿ ದೇವಗತಿ ಇರಲಿ, ದೇವಗತಿ ಒಳಗ ಮಾಡೋದು ಸಾಧ್ಯ ಇಲ್ಲ. ದೇವಶಾಸ್ತ್ರದ ಸಾನ್ನಿಧ್ಯ ಸಿಗುದಿಲ್ಲ. ಸಿಗ್ತಿದೆ ಅಲ್ಲ, ಸಮೋಸರಕ್ಕೆ ಹೋಗ್ತಾನೆ, ವಿದೇಹ ಕ್ಷೇತ್ರಕ್ಕೆ ಹೋಗ್ತಾನೆ, ನಂದೀಶ್ವರಾದಿ ದ್ವೀಪ ಅಕೃತ್ರಿಮ ಜಿನಾಲಯಗಳಿಗೆ ಹೋಗ್ತಾನೆ. ಅಲ್ಲೇ ಅವ ಆರಾಧನೆ ಮಾಡ್ಬೋದಲ್ಲ, ಅವನಿಗೆ ಅವಧಿಜ್ಞಾನ ಇದೆ. ವಿಚಾರ ಮಾಡಲ್ಲ,
ಎಲ್ಲಾ ದೈವಗಳ ಹೋಗುವುದಿಲ್ರಿ, ಅದೇ ಎಲ್ಲಾ ದೈವಗಳ ಹೋಗುವುದಿಲ್ಲ. ಆದರೆ ಇಲ್ಲಿ ನಾವು ಆತ್ಮತತ್ವವನ್ನ, ಮೋಕ್ಷ ತತ್ವವನ್ನ, ಜೀವ ತತ್ವವನ್ನ, ಸಂವರ ತತ್ವವನ್ನ ಮುಖ್ಯವನ್ನಾಗಿಸಿಕೊಂಡ ಅವುಗಳ ಮಹತ್ವ ಮಹಿಮೆಯೊಂದಿಗೆ ಒಳಗಿಂದ ಅವುಗಳ ಕುರಿತು ಆಕರ್ಷಣೆ ಉಕ್ತಾ ಇಲ್ಲಿ ವೀತರಾಗ ದೇವ ಇಂಥ ಜಿನಶ್ರುತದ ಕುರಿತು ಯಾವೊಂದು ಪ್ರಸನ್ನ ಪ್ರಮೋದ ಆಗುತ್ತಿದೆಯಲ್ಲ, ಅದರಿಂದ ಯಾವ ಪುಣ್ಯದ ಬಂಧಾಗಿರ್ತಿದೆಯಲ್ಲ, ಅಲ್ಲಿ ದೇವಗತಿಯ ಜೊತೆಯಾಗಿ ಆ ದೇವನ ಸಾನ್ನಿಧ್ಯ ಕೂಡ ಸಿಗ್ತಿದೆ. ವೀತರಾಗ ದೇವನ ಸಾನ್ನಿಧ್ಯ ಕೂಡ ಸಿಗ್ತಿದೆ. ಅಲ್ಲಿ ಮಿಥ್ಯಾದೃಷ್ಟಿ ಇದ್ದ ದೇವ ಕೂಡ ಆತ್ಮನ ಅನುಭೂತಿ ಮಾಡಿಕೊಳ್ಳಕ್ಕೆ ಸಾಧ್ಯ ಇದೆ. ನಾಲ್ಕು ಗತಿಯೊಳಗಿದೆ ರೀ, ನಾಲ್ಕು ಗತಿಯೊಳಗಿದೆ. ಇಲ್ಲಿ ನಮ್ದು ಬರೇ ಪುಣ್ಯದ ಚರ್ಚೆ ನಡೆದಿದೆ. ಆ ಪುಣ್ಯದೊಳಗೆ ಶುಭ ಅಶುಭ ಇದೆ ರೀ. ಯಾಕೆ ಅಂತಂದ್ರೆ ನೋಡ್ರಿ, ಇಲ್ಲಿ ವಿಷಯ ಕಷಾಯದ ಹಾಗೇನ ಅದು ತ್ಯಾಗ ಯೋಗಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದಮೇಲೆ ವಿಷಯ ಕಷಾಯದಂತೂ ತ್ಯಾಗ ಇದೆ ರೀ. ತ್ಯಾಗ ಇರುವೆಳದೊಳಗೂ ಕೂಡ ಅಶುಭ ಯಾಗಿದೆ ಅಂತಂದ್ರ ಜಿನಶ್ರುತದ ಕುರಿತು ಮಹಿಮೆ ಇದೆ ವಿನಃ ಪದೇ ಅದುವೇ ವೃದ್ಧಿಸ್ತಾ ಇದೆ ವಿನಃ ಆತ್ಮತತ್ವದ ಕಡೆಗೆ ಇವನ ಪ್ರವೃತ್ತಿ ಇಲ್ಲ. ಅದು ಅಶುಭ ಇದೆ ರೀ. ಒಂದು ಸಾತಿಶಯ ಪುಣ್ಯ ಏನೈತಿ, ಅದು ಹೇ ಐತಿ ಉಪಾಧಿ ಐತಿ. ಮತ್ತು ಪುಣ್ಯ ಫಲ ಅದಂತ ಒಂದು ಇದು ಬರ್ತದೆ, ಪ್ರವಚನ ಸಾರ್ಗಳು ಅದಂತ ಶ್ರೇಷ್ಠ ಅವಸ್ಥೆ ಪ್ರಾಪ್ತ ಆಗ್ತಿಲ್ಲ ಪುಣ್ಯದಿಂದ. ಅದ್ರ ಯೋಚನೆ ಸಾತಿಶಯ ಪುಣ್ಯ ಏನಿದೆ ಅದು ಕೂಡ ಹೇಯ ಇದೆ. ಸಾತಿಶಯ ಯಾವುದಕ್ಕಂತಾರಂದ್ರೆ ಸಮ್ಯಕ್ ದರ್ಶನದ ಜೊತೆಗೆ ಯಾವ ಪುಣ್ಯ ಬಂದಾಗ್ತಿದೆ, ಸಮ್ಯಕ್ ದರ್ಶನ ಆದ ನಂತರ ಪಂಚಮಗುಣ ಸ್ಥಾನಾವರ್ತಿಗೆ ಅಥವಾ ಮುನಿಯ ಆಂತರ್ಯದಲ್ಲಿ ಯಾವುದು ವಚನಾತೀತ ಅಜ್ಞಾನಿಗಳೇ ಜ್ಞಾನದ ಹಿಡಿತದೊಳಗೆ ಬರೋ ಸಾಧ್ಯ ಇಲ್ಲ ಅಂಥ ಯಾವ ಶುಭ ಪರಿಣಾಮ ಇರ್ತಿದೆಯಲ್ಲ, ಅದರಿಂದ ಯಾವ ಪುಣ್ಯದ ಬಂದಾಗ್ತಿದೆ, ಅದು ಸಾತಿಶಯ ಪುಣ್ಯ ಇದೆ. ಇನ್ನು ಆ ಸಾತಿಶಯ ಪುಣ್ಯ ಕೂಡ ಹೇಗೆ ಅಂತಂದ್ರೆ, ಸಾತಿಶಯ ಪುಣ್ಯದ ಬಂಧ ಆಗುವ ಸಲುವಾಗಿ ಯಾವ ಭಾವವಿಶೇಷದ ಅವಶ್ಯಕತೆ ಇದೆಯಲ್ಲ, ಆ ಭಾವವಿಶೇಷ ಅತೀಂದ್ರಿಯ ಆನಂದದ ಅನುಭೂತಿ ರೂಪದ ಯಾವ ಭಾವ ಇದೆಯಲ್ಲ, ಆ ದೃಷ್ಟಿಯಿಂದ ಹೇಗಿದೆ. ಸಾತಿಶಯ ಪುಣ್ಯದ ಬಂಧ ಆಗುವ ಸಲುವಾಗಿ ಯಾವ ಪರಿಣಾಮದ ಅವಶ್ಯಕತೆ ಇದೆಯಲ್ಲ, ಆ ಪರಿಣಾಮ ನಿರಾಕುಲ ಶಾಂತಿಯ ಭಾವದ ಅಪೇಕ್ಷಾದಿಂದ ಅದು ಉಪಾದೇಯ ಆಗಿ ನಿಂತಿರುವುದರಿಂದ ಇದು ಹೇಗಿದೆ. ಕಷಾಯ ಆಗ್ತೈತಿ, ಬೇಕಾದಷ್ಟು ಮಂದ ಕಷಾಯ ಆಗಿಲ್ರಿ. ಅಬುದ್ಧಿ ಪೂರ್ವಕ ಕೂಡ ಯಾವ ಪುಣ್ಯ ಬಂಧ ಇದೆಯಲ್ಲ ಅದು ಹೇಯನ ಇದೆ. ಮತ್ತು ಅಬುದ್ಧಿ ಪೂರ್ವಕ ಪುಣ್ಯದ ಬಂಧ ಏನಿದೆ ಅದನ್ನು ಸಾತಿಶಯ ಬಂಧನು ಅಂತ ಹೇಳಿ ಹೇಳ್ಬೋದು. ಅದ ಸಮ್ಯಕ್ ದೃಷ್ಟಿಯನ್ನ ಆಗ್ತಿದೆ. ಹೇಯ ಯಾವ ದೃಷ್ಟಿಯಿಂದ? ಪರಿಣಾಮದ ಅಪೇಕ್ಷಾದಿಂದ ಯಾವ ಪರಿಣಾಮ ವಿಶೇಷದಿಂದ ಸಾತಿಶಯ ಪುಣ್ಯದ ಬಂಧ ಆಗುವುದಿದೆಯೋ ಆ ಪರಿಣಾಮ ನಿರಾಕುಲ ಆನಂದ ರೂಪ ಆತ್ಮನ ಅನುಭೂತಿಯ ಪರಿಣಾಮ. ಇವು ಎರಡನ್ನು ಇಲ್ಲಿ ಎದುರಿಗಿಟ್ಕೊಂಡ ನಂತರ ಇದೇ ಉಪಾದೇಯ ಆದ ನಂತರ ಇದು ಹೇಯ ಆಯ್ತ್ರಿ. ಹೌದೇನೆ? ಈ ಪ್ರಕಾರ ಸಾತಿಶಯ ಪುಣ್ಯ ಕೂಡ ಹೇಯ ಇದೆ, ಬಂಧ ರೂಪ ಅಲ್ಲ. ಬಂಧ ರೂಪ ರೀ, ಉದಯ ರೂಪ ಅಲ್ಲ. ಒಂದು ಮಾತು. ಇನ್ನು ನೀವೇನು ಪುಣ್ಯ ಫಲ ಅರ್ಹಂತ ಅಂತ ಹೇಳಿ ಕೇಳಿದ್ರಲ್ಲ, ಪುಣ್ಯದ ಫಲದಿಂದ ಅರ್ಹಂತ ಅವಸ್ಥೆ ಪ್ರಾಪ್ತ ಆಗ್ತಿದೆ ಅನ್ನೋದ ಇದು ಯಾವುದೋ ಒಂದು ಅಪೇಕ್ಷಾದಿಂದ ಪರಮ ಸತ್ಯ ಮಾತು ಇದೆ. ಇದು ಭಕ್ತಿ ಸಾಹಿತ್ಯದೊಳಗೆ ಇದನ್ನೇ ಸತ್ಯ ಮಾಡಿದ್ದಾರೆ. ಪ್ರಭು ನನಗೆ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಪುಣ್ಯ ಆಗಲಿ ನಿನ್ನ ಸಾನ್ನಿಧ್ಯದಿಂದ ಅಂಥೇಳಿ ಸಮಂತಭದ್ರಾಚಾರ್ಯರ ಯುಕ್ತಾನುಶಾಸನದೊಳಗೆ ಹೇಳಿದ್ದಾರೆ. ಏನ? ನಿನ್ನ ಈ ಸ್ತುತಿ ಮಾಡುವುದರಿಂದ ನನ್ನ ಅಪೇಕ್ಷೆ ಏನಿದೆ? ಪುಣ್ಯದ. ಎಂಥ ಪುಣ್ಯ? ಮೋಕ್ಷ ಪ್ರಾಪ್ತ ಆಗುವಂಥ. ಹಾಗಾದ್ರೆ ಅಲ್ಲಿ ಪುಣ್ಯ ಮತ್ತು ಮೋಕ್ಷ ಇದರೊಳಗೆ ಭೇದ ಇಲ್ರಿ. ಪುಣ್ಯದ ಪರಿಭಾಷೆ ಏನಿದೆ ರೀ? ಪುನಾತೀತಿ ಆತ್ಮಾನಂ ಇತಿ ಪುಣ್ಯ. ಯಾವುದು ಆತ್ಮನನ್ನ ಪವಿತ್ರ ಮಾಡ್ತಿದೆಯಲ್ಲ, ಪವಿತ್ರತೆಯ ಕಡೆಗೆ ತೆಗೆದುಕೊಂಡು ಹೋಗ್ತಿದೆಯಲ್ಲ, ಅದು ಪುಣ್ಯ ಇದೆ. ಹಾಗಾದ್ರೆ ಪುಣ್ಯಫಲ ಅರ್ಹಂತ ಅಂತಂದ್ರೆ ಅಲ್ಲಿ ಪುಣ್ಯ ಶಬ್ದದ ಅರ್ಥ ಏನಿದೆ ರೀ? ಆತ್ಮನ ಪವಿತ್ರತೆಯ ಫಲವೇ ಅರ್ಹಂತತೆ ಇದೆ. ಆತ್ಮನ ತ್ರಿಕಾಲಿ ಪಾವಿತ್ರ್ಯ ಸ್ವಭಾವದ. ಇಲ್ಲಿ ಸ್ವಯಂಭೂ ಸ್ತೋತ್ರದೊಳಗೂ ಕೂಡ
ಪೂತ ಪೂತ ಎಷ್ಟು ಸರಿ ಶಬ್ದ ಬಂದದ್ದಿದ್ದೀರಿ. ಪೂತ ಅಂತಂದ್ರೆ ಏನು? ಪವಿತ್ರತೆ. ಪವಿತ್ರತೆ. ಪುಣ್ಯಫಲಾರ್ಹಂತ ಅಂತಂದ್ರೆ ಆತ್ಮನ ತ್ರಿಕಾಲಿ ಪವಿತ್ರ ಪವಿತ್ರ ನಿರ್ಮಲ 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 ಸ್ವಭಾವದ ಆಶ್ರಯವನ್ನೇ ಮಾಡುವುದರಿಂದ ಅದರ ಫಲಸ್ವರೂಪವಾಗಿ ಅರ್ಹಂತ ಅವಸ್ಥೆ ಪ್ರಾಪ್ತ. ನಿಜವಾಗಿ ತೀರ್ಥಂಕರ ಅನ್ನೋದ ಪುಣ್ಯಕರ್ಮ ಇದೆ ವಿನಃ ಅರ್ಹಂತ ಆಗುವ ಸಲುವಾಗಿ ಯಾವ ಪುಣ್ಯ ಕರ್ಮ ಇರೋದಿಲ್ಲ, ಇರೋದನ್ನ ಇಲ್ಲ. ಆದ್ರೆ ಪುಣ್ಯ ಪರಿಣಾಮ ಇದೆ. ಆ ಪುಣ್ಯ, ಆ ಪರಿಣಾಮದಿಂದ ಪುಣ್ಯ ಅಂತ ಹೇಳಿ ಶಬ್ದ ಪ್ರಯೋಗ ಏನಿದೆ ಅದು ಆತ್ಮನ ಪವಿತ್ರತೆ ಇದೆ ವಿನಃ ಬಂಧದ ಕಾರಣ ರೂಪದ ಪುಣ್ಯ ಅಲ್ಲ. ಹೀಗೆ ಶಬ್ದ ಭೇದ ಇರ್ತವೆ. ಯಾವೂ ಒಂದು ಇಂಥ ಪುಣ್ಯ ಇಲ್ರಿ, ಪುಣ್ಯದ ಫಲಸ್ವರೂಪ ಅಂದ್ರೆ ಇಂಥ ಒಂದು ಪುಣ್ಯ ಪ್ರಕೃತಿ ಇಲ್ಲ. ದ್ರವ್ಯ ಕರ್ಮದೊಳಗ ಇಂಥ ಒಂದು ವಿಶಿಷ್ಟ ಪುಣ್ಯ ಪ್ರಕೃತಿ ಇಲ್ಲ ಕಿ ಅದು ಉದಯ ಬಂದ ನಂತರ ಅರ್ಹಂತ ಅವಸ್ಥೆ ಇಲ್ಲವೇ ಇಲ್ಲ. ತೀರ್ಥಂಕರ ನಾಮ ಕರ್ಮ ರೂಪದ ಯಾವ ಪುಣ್ಯ ಇದೆಯಲ್ಲ ಅದರ ಉದಯ ಬಂದ ನಂತರ ಅರ್ಹಂತ ಅವಸ್ಥೆ ಪ್ರಾಪ್ತ ಆಗ್ತಿದೆ ಏನ್ರಿ ವಿಜಯಣ್ಣ? ಇಲ್ಲ. ಹಾಗಾದ್ರೆ ಅದರ ಉದಯ ಎಲ್ಲಿ ಬರ್ತಿದೆ? ಇನ್ನೂ ಒಂದು ಸ್ಪಷ್ಟ ಮಾತು ತಿಳ್ಕೊಳ್ಳಿಕ್ಕೆ ಅವಶ್ಯಕ ಯಾವುದು ಅಂತಂದ್ರೆ, ಯಾವ ಪುಣ್ಯ ಅಥವಾ ಪಾಪ ಕರ್ಮದ ಉದಯದ ಫಲ ಆತ್ಮನಲ್ಲಿ ಇರುವುದಿಲ್ಲ, ದ್ರವ್ಯದೊಳಗೆ ಅರ್ಹಂತ ಅವಸ್ಥೆ ಬರ್ತಿದೆ. ಹೌದಲ್ಲ? ತೀರ್ಥಂಕರ ನಾಮ ಕರ್ಮದ ಉದಯ ಯಾವಾಗ ಬರ್ತಿದೆ ಅಂತಂದ್ರೆ ಅರ್ಹಂತ ಅವಸ್ಥೆ ಪ್ರಾಪ್ತ ಆದ ನಂತರ ಬರ್ತಿದೆ. ಹಾಗಾದ್ರೆ ತೀರ್ಥಂಕರ ನಾಮಕರ್ಮದ ಉದಯದಿಂದ ಅರ್ಹಂತ ಅವಸ್ಥೆ ಪ್ರಾಪ್ತ ಆಗಿಲ್ಲ, ಪ್ರಕಟ ಆಗಿಲ್ಲ. ಅರ್ಹಂತ ಅವಸ್ಥೆಗೂ ತೀರ್ಥಂಕರ ನಾಮಕರ್ಮಕ್ಕೂ ಸಂಬಂಧ ಏನೂ ಇಲ್ಲ. ಸಂಬಂಧ ಇಷ್ಟೇ ಇದೆ, ಇಲ್ಲಿ ಅರ್ಹಂತ ಅವಸ್ಥೆ ಆತ್ಮನಲ್ಲಿ ಪ್ರಕಟ ಆಗ್ತಿದೆ, ಅಲ್ಲಿ ತೀರ್ಥಂಕರ ನಾಮಕರ್ಮದ ಉದಯ ಆಗಿ ಸಮವಸರಣಾದಿಗಳ ರಚನೆ. ಸಮವಸರಣ, ದಿವ್ಯಧ್ವನಿ, ಅಶೋಕ ವೃಕ್ಷ, ಅಷ್ಟಪ್ರಾತಿಹಾರ್ಯ, ಏನು ಭಾಮಂಡಲ, ಮುಕ್ಕೊಡೆ ಇವೆಲ್ಲ ಏನದವ್ರೆ ಅವು ತೀರ್ಥಂಕರ ನಾಮಕರ್ಮದ ಉದಯದ ಫಲ. ಅರ್ಹಂತ ಅವಸ್ಥೆ ಏನಿದೆ ಅದು ಪುಣ್ಯದ ಫಲ ಅಲ್ಲ, ಆತ್ಮನ ಪವಿತ್ರತೆಯ ಫಲ. ಅಲ್ಲಿ ಬೇಕಾದ್ರೆ ಪ್ರವಚನ ಸಾರದಲ್ಲಿ ಅದೊಂದು ನೋಟ್ ಮಾಡಿಡೋದ್ರೆ, ಪುಣ್ಯ ಫಲ ಅರ್ಹಂತ ಅಂದ್ರಲ್ಲ ಆತ್ಮನ ಪವಿತ್ರ 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 ಸ್ವರೂಪದ ಆಶ್ರಯದ ಫಲವೇ ಅರ್ಹಂತ ಅವಸ್ಥೆ ಇದೆ. ಯಾವೂ ಒಂದು ಕರ್ಮದ ಉದಯದಿಂದ ಅರ್ಹಂತ ಅವಸ್ಥೆ ಪ್ರಾಪ್ತ ಆಗುವುದಿಲ್ಲ. ಅಷ್ಟೇ ಏಕೆ, ಯಾವೂ ಒಂದು ಶುಭ ಕರ್ಮದ ಉದಯದಿಂದ ಮುನಿ ಅವಸ್ಥೆ ಕೂಡ ಪ್ರಾಪ್ತ ಆಗುವುದಿಲ್ಲ. ಸಾಧು ಅವಸ್ಥೆ, ಉಪಾಧ್ಯಾಯ ಅವಸ್ಥೆ, ಆಚಾರ್ಯ ಅವಸ್ಥೆ ಇವು ಯಾವುವು ಕರ್ಮದ ಉದಯದಿಂದ ಆದದ್ದು ಅಲ್ಲ. ಟೋಟಲ್ म्हणजे निज स्वभाव साधना द्वारा ಅಷ್ಟೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಗೃಹಸ್ಥ ಅವಸ್ಥೆಯನ್ನು ತ್ಯಾಗ ಮಾಡಿ ನಿಜ ಸ್ವಭಾವದ ಸಾಧನೆಯ ಮೂಲಕ ಧರ್ಮದ ಅಂಗೀಕಾರ ಯಾರ ಆ ಸಾಧನೆಯ ಮೂಲಕ 4 ಘಾತಿ ಕರ್ಮಗಳನ್ನು ನಾಶ ಮಾಡಿದ್ರು ಅನಂತ ಚತುಷ್ಟಯ ರೂಪ ವಿರಾಜಮಾನ ಆದ್ರು ಅವರನ್ನ ಅರ್ಹಂತಂದ್ರು. ಆ ಪುಣ್ಯಫಲ ಅರ್ಹಂತ ಇದು ಎಂದಿನಿಂದ ಜನರಲ್ಲಿ ಗೊಂದಲವನ್ನು ಉತ್ಪನ್ನ ಮಾಡ್ತಾ ಇದೆ ಅಂತಂದ್ರೆ ಅದರ ಆ ಒಂದು ಚರಣ ಏನಿದೆ ಅಲ್ಲ, ಆ ಗಾಥೆಯೊಳಗೆ 4 ಚರಣ ಇರ್ತವೆ. ಆ ಅರ್ಧ 1/4 ಚರಣ ಪುಣ್ಯಫಲ ಅರ್ಹಂತ ಪ್ರವಚನ ಸಾರದ ಅದರ ಕುರಿತನ ಚರ್ಚೆ ಸಾಕಷ್ಟು ಅಪ್ಪಾಜಿ ಇರುವೆಳದೊಳಗೆ ಅಲ್ಲಿ ಆದದ್ದಿದೆ ರೀ. ನಿಮ್ಮ ಹಿಂದವಾಡಿ ಮಂದಿರದೊಳಗೆ ದಿಗಂಬರ ಮಹಾಮುನಿಯ ಜೊತೆಗೆ ಭೂತಬಲಿ ಜೊತೆಗೆ ಅದರ ಜೀವಕ್ಕೆ ಸ್ವೀಕಾರ ಆಗಬೇಕ. ಆದರೆ ಈ ಶಬ್ದದ ಮರ್ಮ ಏನಿದೆ ಇದು ತಿಳ್ಕೊಳ್ಳುವ ಜಿಜ್ಞಾಸೆ ಇದ್ರೆ ಆಗ್ತಿದೆ. ಇಲ್ಲಿ ಹೀಗೆ ಹೇಳಿದಾರಲ್ಲ, ಈ ಶಬ್ದದ ಅರ್ಥ ಹೀಗೆ ಇದೆ ಅನ್ನೋ ಆಗ್ರಹ ಇದ್ರೆ ಅದರದ ನಿಜವಾದ ಅರ್ಥ ಇದ್ರೆ ತೇಜ್ಪಾಲದ ತರ್ಕೊಂಡು ಹೋಗ್ತಿದ್ರು ನೋಡಿ. 46 ಗುಣದೊಳಗನು ಮತ್ತು ಅವು 4 ಗುಣ ಇದನ್ನ 4 ಇದಾವೆ. ಮತ್ತು ಅವು ಯಾವ ಕರ್ಮ ಸಾಪೇಕ್ಷ ಇಲ್ಲ, ಕರ್ಮ ಸಾಪೇಕ್ಷ ಇದಾವೆ. ಆದರೆ ಕರ್ಮದ ಅಭಾವ ಸಾಪೇಕ್ಷ ಇದಾವೆ, ಉದಯ ಸಾಪೇಕ್ಷ ಇಲ್ಲ. ಅರ್ಹಂತ ಅವಸ್ಥೆ ಏನಿದೆ 4 ಘಾತಿ ಕರ್ಮದ ಅಭಾವ ಸಾಪೇಕ್ಷ ಇದೆ.
ಸಿದ್ಧಾವಸ್ಥೆ ಏನಿದೆ 8 ಕರ್ಮದ ಅಭಾವ ಸಾಪೇಕ್ಷ ಇದೆ. ಅಭಾವ ಸಾಪೇಕ್ಷ ಇದ್ರೂ ಅವುಗಳನ್ನು ಕರ್ಮ ಸಾಪೇಕ್ಷ ಅಂತೇಳಿ ಕರ್ಣಾನುಯೋಗ ಹೇಳ್ತಿದ್ದೇನೆ. ಆದ್ರೆ ಉದಯ ಸಾಪೇಕ್ಷ ಅಂತೇಳಿ ಕರ್ಣಾನುಯೋಗ ಕೂಡ ಹೇಳುತ್ತಿಲ್ಲ. ಅಂದ್ರೆ ಯಾವೊಂದು ಪುಣ್ಯದ ಉದಯದಿಂದ ನೋಡ್ರಿ ಹೇಗೆ ಅಂಥೇಳನೆ ಇಲ್ಲಿ ಹೇಳ್ತಾ ಇದ್ದಾರೆ. ಮೋಕ್ಷ ಹೇತು ತಿರೋಧಾನ, ಯಾವ ಕರ್ಮದ ಬಂಧ ಆಯಿತು ನಿನಗ ಅಂತಂದ್ರ ಅಲ್ಲಿ ಆ ಸಮಯದೊಳಗಂತೂ ಮೋಕ್ಷ ಹೇತು ತಿರೋಭೂತ ಆಯ್ತನಾಯ್ತು. ಆದ್ರೆ ಅದ ಉದಯ ಬಂದ ನಂತರ ಕೂಡ ನೀನು ಬಂಧಾವಸ್ಥೆಯೊಳಗನ ಇರ್ತೀಯಪ್ಪ. ನಿನಗೆ ಅತೀಂದ್ರಿಯ ಆನಂದ ರೂಪ ಮೋಕ್ಷದ ಪ್ರಾಪ್ತಿ ಆಗುವುದಿಲ್ಲ. ನಡಿ ಮುಗಿಸೋದೇನ. ಎಷ್ಟು ಶುಭ ಅಶುಭ ಆಚರಣೆ ಇದೆ ಅದೆಲ್ಲವೂ ಕರ್ಮದ ಉದಯದ ಕಾರಣದಿಂದ ಅಶುದ್ಧ ರೂಪವಿದೆ, ಅಶುದ್ಧ ಇದೆ. ಆತ್ಮತತ್ವದ ಚಿಂತನ ಮೇಲೆ ಹೇಳಿ ಬಂದಿದ್ದಾರೆ ಮೊದಲಿನ ಶ್ಲೋಕದೊಳಗೆ. ಏನ ಅಂತರ್ಜಲ್ಪ ಬಹಿರ್ಜಲ್ಪ ಸೂಕ್ಷ್ಮ ಮತ್ತು ಸ್ಥೂಲ, ಹೊರಗಿಂದಿರಲಿ ಒಳಗಿಂದಿರಲಿ, ಸೂಕ್ಷ್ಮ ಇರಲಿ ಸ್ಥೂಲ ಇರಲಿ, ಶುಭ ಇರಲಿ ಆದ್ರ ಅವು ಎರಡೂ ಏನಿದವು ಬಂಧದ ಕಾರಣ. ಅರ್ಥಾತ್ ಅಶುದ್ಧ ರೂಪ ಪರಿಣಮನದವು, ಅಶುದ್ಧ ರೂಪ ಪರಿಣಮನದವು. ಆದುದರಿಂದ ತ್ಯಾಜ್ಯವಿದೆ. ಯಾವುದು ತ್ಯಾಜ್ಯ ಇದೆ? ಎರಡು ಅಂತ ಹೇಳಿಲ್ಲ, ಬಹುವಚನ ಶಬ್ದ ಪ್ರಯೋಗ ಇಲ್ಲ. ತ್ಯಾಜ್ಯವಿದೆ. ಏನ ಆಚರಣೆ ಇದೆಯಲ್ಲ ಅದು ತ್ಯಾಜ್ಯವಿದೆ. ಆಚರಣೆ ಯಾವುದಕ್ಕಂತರೂ ಯಾವುದಾದರೂ ಒಂದನ್ನು ಮುಖ್ಯ ಮಾಡಿಕೊಂಡು ವಿಷಯವನ್ನಾಗಿಸಿಕೊಂಡು ಜ್ಞಾನದ ಪರಿಣಮನ ಇದೆಯಲ್ಲ ಅದಕ್ಕೆ ಆಚರಣೆ ಅಂತಾರೆ. ದೇವಶಾಸ್ತ್ರ ಗುರುವನ್ನು ಮುಖ್ಯ ಮಾಡಿಕೊಂಡ ಪರಿಣಮನ ಮಾಡೋದ ಅದು ಅಶುಭ ಬಂಧದ ಕಾರಣ ಇದೆ. ಶುದ್ಧಾತ್ಮನನ್ನ ವಿಷಯವನ್ನಾಗಿಸಿಕೊಂಡ ಜ್ಞಾನದ ಪರಿಣಮನ ಆಗೋದ ಅದು ಶುಭದ ಬಂಧಕ ಕಾರಣ ಇದೆ. ಆದ್ರೆ ಆ ಶುಭದ ಬಂಧಕ ಕಾರಣ ಯಾವುದಿದೆ ಅದು ತ್ಯಾಜ್ಯ ಇದೆ, ಮತ್ತು ಅಶುಭದ ಬಂಧಕ ಕಾರಣ ಯಾವುದಿದೆ ಅದು ತ್ಯಾಜ್ಯ ಇದೆ. ಒಟ್ಟಿನಲ್ಲಿ ಅಶುಭ ಯಾಕೆ ಹೇಳಿತು ಅಂತಂದ್ರೆ ಆ ದೇವಶಾಸ್ತ್ರ ಗುರುವಿನ ಆರಾಧನೆ ಮಾಡುವ ವೇಳೆದೊಳಗ, ಅವರ ಮಹಿಮೆ ಮಾಡುವ ವೇಳೆದೊಳಗ ಜೀವದ ಪರಿಣಾಮದೊಳಗ ಆತ್ಮಾಧ್ಯೇಯ ಇಲ್ಲದೆ ಇದ್ರನೂ ಕೂಡ, ಆತ್ಮಾಧ್ಯೇಯ ಇರುವುದಿಲ್ಲ ಇದ್ರನೂ ಕೂಡ, ಆತ್ಮಾಧ್ಯೇಯ ನಿಲ್ಲದೇ ಇದ್ರನೂ ಕೂಡ ಇವನ ಕಷಾಯ ಅತ್ಯಂತ ಮಂದಾಗಿರ್ತಾವಂಥೇಳಿ ಇವನಿಗೆ ಈ ಬಂಧ ಶುಭದ್ದಾಗ್ತಿದೆ. ಶುಭದ್ದಾಗ್ತಿದೆ ಈ ಮಾತು ಸತ್ಯ ಇದ್ರೂ ಆ ಶುಭದಿಂದ ಆತ್ಮನ ಧ್ಯೇಯ ಎಲ್ಲಿ ಇಲ್ಲವೋ ಅಲ್ಲಿ ಕೇವಲ ಶರೀರಕ್ಕೆ ಅನುಕೂಲವಿರುವಂತಹ ಸಾಮಗ್ರಿಗಳ ಇವನಿಗೆ ದೊರಕುತ್ತವೆ. ತ್ಯಾಜ್ಯವಿದೆ, ಉಪಾದೇಯವಿಲ್ಲ. ಮತ್ತೆ ಹೇಗೆ ಇರುವುದರಿಂದ ಮೋಕ್ಷ ಹೇತು ತಿರೋಧಾಯಿ ಭಾವತ್ವಾತ್ ಸಕಲ ಕರ್ಮಕ್ಷಯ ಲಕ್ಷಣ ಪರಮಾತ್ಮ ಪದವು, ಅದರ ಕಾರಣವು ಜೀವದ ಶುದ್ಧ ಚೇತನಾರೂಪ ಪರಿಣಮನ ಗುಣವಿದೆ. ಇಲ್ಲಿ ಗುಣ ಯಾಕೆ ತಂದರೆ ಎಲ್ಲ ಬಿಟ್ಟ? ಇಲ್ಲಿ ಗುಣ ಯಾಕೆ ಬಂದರೆ? ಶುದ್ಧ ಚೇತನ ಪರಿಣಮನ ಶುದ್ಧ ಚೇತನಾರೂಪ ಪರಿಣಮನ ಗುಣವಿದೆ. ಹಾಗಾದ್ರೆ ಆ ಶುಭಾಶುಭ ಅಶುದ್ಧ ಚೇತನಾರೂಪ ಪರಿಣಮನ ಇತ್ತಲ್ಲ ಅದೇನಿದೆ? ದೋಷ ಇದೆ. ಇಲ್ಲಿ ದೋಷ ಗುಣ ಈ ಪ್ರಕಾರದ ಪ್ರತಿಸ್ಪರ್ಧಿ ಶಬ್ದ. ಅಲ್ಲಿ ತ್ಯಾಜ್ಯ ಹೇಳಿದಾರಲ್ಲ, ಗುಣ ಇದ್ರೆ ತ್ಯಾಜ್ಯ ಇರುವುದಿಲ್ಲ, ದೋಷ ಇದ್ರೆ ಅದ ಅಂತ ಹೇಳಿ ತ್ಯಾಜ್ಯ. ಸಕಲ ಕರ್ಮಕ್ಷಯ ಲಕ್ಷಣ ಪರಮಾತ್ಮ ಪದವು. ಪರಮಾತ್ಮ ಪದ ಹೇಗಿದೆ? ಸಕಲ ಕರ್ಮಕ್ಷಯ ಲಕ್ಷಣ. ಆ ಪರಮಾತ್ಮ ಪದ ಅದರ ಕಾರಣ ಅರ್ಥಾತ್ ಅದರ ಹೇತು ಏನಿದೆ? ಅದು ಜೀವದ ಶುದ್ಧ ಚೇತನಾರೂಪ ಪರಿಣಮನ ಗುಣವಿದೆ. ಗುಣದಿಂದ ಇವನಿಗೆ ಸುಖ ಆಗಿದೆ ವಿನಃ ದೋಷದಿಂದ ಸುಖ ಆಗುವುದಿಲ್ಲ. ದೋಷದಿಂದ ಶಾಂತಿ ಇರುವುದಿಲ್ಲ. ದೋಷ ಭಲೆ ಯಾರಿಗೂ ಗೊತ್ತಾಗಲಿಲ್ಲಪ್ಪ. ನನ್ನ ಅಂತರಂಗದೊಳಗೆ ಮಲಿನ ಭಾವಿಗೆ ಅಥವಾ ದೋಷ ಇದೆ, ಯಾರಿಗೂ ಗೊತ್ತಾಗಲಿಲ್ಲ. ಆದ್ರೆ ನಾನು ಬುದ್ಧಿಪೂರ್ವಕವಾಗಿ ಮಾಡ್ತಾ ಇದ್ರೆ ನನಗೆ ಶಾಂತಿ ಸಂತೋಷ ಇದೆ, ಆಕುಲತೆ ಇದೆ. ಆಕುಲತೆನೂ ಇದೆ. ಇನ್ನು ಬುದ್ಧಿಪೂರ್ವಕ ಮಾಡದೆ ಇರ್ಲದಿದ್ರೂ ಕೂಡ ದೋಷ ಏನಿದೆ ಅದು ಆಕುಲತಾ ರೂಪನೇ ಇದೆ. ದೋಷ ನನ್ನ ಬುದ್ಧಿಗೇನೂ ಗ್ರಾಹ್ಯ ಇಲ್ಲ, ಆಕುಲತೆಯೂ ನನ್ನ ಬುದ್ಧಿಗೆ ಗ್ರಾಹ್ಯ ಇಲ್ಲ. ಆದ್ರೆ ವಾಸ್ತವಿಕದ ಆಕುಲತೆನೇ ಇದೆ. ಎಲ್ಲಿ ದೋಷ ಇದೆಯೋ ಅದು ನನಗೆ ತಿಳಿದು ಬರಲೇಬೇಕಾದ್ರೆ ತಿಳಿದು ಬರದೇ ಇರಲಿ. ಅದರ ಫಲ ಏನಿದೆ? ಆಕುಲತೆ ಆಕುಲತೆ
ಇನ್ನು ತಿಳಿದು ಬಂದು ಕೂಡ ಅದು ಇನ್ನೊಬ್ಬರಿಗೆ ತಿಳಿಲಿಲ್ಲ, ನನಗೆ ತಿಳಿತು. ಅಲ್ಲೇನಿದೆ? ಪ್ರತ್ಯಕ್ಷ ದುಃಖನೇ ಇದೆ, ಅಶಾಂತಿನೇ ಇದೆ. ನನ್ನ ದೋಷ ನನಗೆ ಜ್ಞಾತ ಆದ ನಂತರ ಅದು ಇನ್ನೊಬ್ಬರಿಗೆ ತಿಳಿದು ಬರೆದಿದ್ರೂ ಕೂಡ ನನಗೆ ಅಶಾಂತಿ ಇದೆಯಲ್ಲ. ಎಲ್ಲರೂ ವರ್ಣನೆ ಮಾಡ್ತಾ ಇದ್ದಾರೆ, ಆದರೆ ನನಗೆ ಶಾಂತಿ ಇಲ್ಲ. ಅದಕ್ಕೆ ವಿಕಲ್ಪ ಅನ್ಬೋದಲ್ಲ. ಅದಕ್ಕೆ ವಿಕಲ್ಪ ಅನ್ನೋದ್ರಲ್ಲೇ ಬಂಧದ ಕಾರಣ ವಿಕಲ್ಪ, ಶಾಂತಿ, ದೋಷ. ಒಟ್ಟಿನಲ್ಲಿ ದೋಷ. ಎಲ್ಲಿ ದೋಷ ಇದೆಯೋ ಅಲ್ಲಿ ಜೀವನಿಗೆ ಅಶಾಂತಿ ಇದೆ, ದುಃಖ ಇದೆ. ಅಲ್ಲಿ ಜೀವನಿಗೆ ಬಂಧ ಆಗ್ತಾ ಇರ್ತಿದೆ. ಆ ಬಂಧದ ಮಾತು ತಿಳಿದಿದ್ದನು ವರ್ತಮಾನದಲ್ಲಿ ಅಶಾಂತ ಇದ್ದಾನೆ, ಆಕುಲ ವ್ಯಾಕುಲ ಇದ್ದಾನೆ, ಕ್ಷುಬ್ಧ ಇದ್ದಾನೆ, ದುಃಖಿ ಇದ್ದಾನೆ. ಸಕಲ ಕರ್ಮಕ್ಷಯ ಲಕ್ಷಣ ಪರಮಾತ್ಮ ಪದವು, ಅದರ ಕಾರಣವು ಜೀವದ ಶುದ್ಧ ಚೇತನ ಪರಿಣಮನ ಗುಣವಿದೆ. ಅದರ ಘಾತ ಮಾಡುವಂಥದ್ದಿದೆ. ಯಾವುದ? ಅದು ಯಾವುದು ಶುಭ ಅಥವಾ ಅಶುಭ ಆಚರಣೆ ಇದೆ, ಅದೆಲ್ಲವೂ ಇದರ ಘಾತ ಮಾಡುವಂಥದ್ದಿದೆ. ಇಲ್ಲಿ 3 ಮಾತು ಹೇಳಿದರು. ಏನ? ಸರ್ವ ಕರ್ಮಕ್ಷಯ ಲಕ್ಷಣ ಪರಮಾತ್ಮ ಪದ. ಅದರ ಅದು ಇದು ಒಂದು ಮಾತಾಯಿತು. ಅದರ ಕಾರಣ ಜೀವದ ಶುದ್ಧ ಚೇತನಾರೂಪ ಪರಿಣಮನ, ಇದು 2ನೇ ಮಾತು. 3ನೇದ್ದೇನ? ಅದರ ಘಾತ ಮಾಡುವಂಥದ್ದು ಇದೆ. ಯಾವುದ? ಶುಭ ಅಥವಾ ಅಶುಭ ರೂಪದ ಆಚರಣೆ. ಇಲ್ಲಿ ಅಶುಭ ಅಂತಂದ್ರೆ ಸಂಸಾರ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಪ್ರವೃತ್ತಿ ಅಲ್ಲ, ಅದರಲ್ಲೇ ಮುಳುಗಿ ಹೋಗುವುದಲ್ಲ. ಇಲ್ಲಿ ಅಶುಭ ಅಂತಂದ್ರೆ ಸ್ವಾಧ್ಯಾಯ ಮಾಡೋದು, ಧ್ಯಾನ ಮಾಡೋದು, ಶಿಬಿರ ಮಾಡೋದು, ತೀರ್ಥವಂದನ ಮಾಡೋದು, ದಾನ ಮಾಡೋದು, ಇವೆಲ್ಲ ಅಶುಭರೇ. ಇಲ್ಲಿ ಈ ಸಮಯ ಸಾರ ಎದುರಿಗೆ ಇರುವಿಳಿದೊಳಗೆ ನೀವು ಯಾವಾಗ ಚರಣಾನಿಯೋಗ ಗ್ರಂಥಿ ಎದುರಿಗಿಟ್ಕೊಳ್ತೀರಿ, ಆವಾಗ ಈ ಸಂಸಾರ ಶರೀರ ಭೋಗ, ಇದು ಇನ್ನೊಬ್ಬರ ಸಲುವಾಗಿ ಕ್ರೋಧ, ಇವೆಲ್ಲ ಏನದವು? ಅವು ಅಶುಭ. ದೇವಶಾಸ್ತ್ರ ಗುರುವನ್ನು ಅವಲಂಬಿಸಿ ಯಾವ ಪ್ರವೃತ್ತಿ ಇದೆ ಅದು ಶುಭ ಇದೆ. ಮತ್ತು ಅವು ಎರಡನ್ನೂ ಮೀರಿ ಧರ್ಮ ಇಲ್ಲಿಯೂ ಇದೆ, ಅಲ್ಲಿಯೂ ಇದೆ. ತಿಳಿತೇನೆ? ಇಲ್ಲಿ ಸಮಯ ಸಾರಕ್ಕೆ ಬಂದ ಮೇಲೆ ಅಶುಭ ಯಾವುದ? ಸ್ವಾಧ್ಯಾಯದ ನಿಯಮ ತಗೊಳ್ಳೋದು. 4 ಗಂಟೆ 6 ಗಂಟೆ. ನಿನ್ನೆ ನಿಯಮ ತಗೊಳ್ಳಿಕ್ಕೆ ಹೇಳಿತ್ತು 7 ಗಂಟೆ 12 ನಿಮಿಷವೇ. ದಿವ್ಯಧ್ವನಿ ಹೊರಡ್ತಿದೆ. ವೀರಪ್ರಭು ಅಂತಿಮ ತೀರ್ಥ ನಾಯಕ ಅವರದ್ದು 30 ವರ್ಷಗಳವರೆಗೆ 24 ಗಂಟೆಯೊಳಗೆ 7 ಗಂಟೆ 12 ನಿಮಿಷ, 7 ಗಂಟೆ 12 ನಿಮಿಷ ದಿನವೂ. ಹಾಗಾದ್ರೆ ಅಷ್ಟು ನಮ್ಗ ಅವರು ಹೇಳಿದ ಶಾಸನದ್ದನ ದಿನಶ್ರುತದ್ದನ ಅವಲಂಬನೆ ಇತ್ತು ಅಂತಂದ್ರೆ ನಾವು ಅವರ ಜನ್ಮ ಕಲ್ಯಾಣಕವನ್ನು ಆಚರಣೆ ಮಾಡಿದ್ದೇವೆ ಅಂತ ಹೇಳಿ ಹೇಳ್ಬೋದು. ಅವ್ರು ಹುಟ್ಟಿ ಬಂದು ಏನು ಮಾಡಿದ್ರು? ನಮ್ಮ ಸಲುವಾಗಿ ಏನು ಮಾಡಿದ್ದಾರೆ? ನಿನ್ನೆ ಹುಟ್ಟಿ ಬಂದರು ಅವರು. ನಮ್ಮ ಸಲುವಾಗಿ ಏನು ಮಾಡಿದ್ರು? ದಿವ್ಯಧ್ವನಿ ಹೇಳಿದ್ರು. ಎಷ್ಟು ದಿವಸದೊಳಗೆ 7 ಗಂಟೆ 12 ನಿಮಿಷ. ನೀ ಎಷ್ಟು ಕೇಳಿದೆ? ಎಷ್ಟು ಕೇಳಿದೆ? ಅವರಿಂದ ನೀನು ಎಷ್ಟು ಲಾಭ ಮಾಡ್ಕೊಂಡಿಪ್ಪ? ಅದರ ಸಲುವಾಗಿ ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ, ದ್ರವ್ಯಾನಿಯೋಗ ಏನು ಇದೆಯೋ ಏನೇ ಇರಲಿ ಬದಲಿ ಮಾಡಿ ಮಾಡಿ ಗುಣಭದ್ರಾಚಾರ್ಯ ಹೇಳಿದಾರಲ್ಲ, ಮನಸ್ಸು ರೂಪದ ಮರ್ಕಟವನ್ನ ದ್ವಾದಶಾಂಗ ರೂಪದ ಶ್ರುತ ರೂಪದ ವೃಕ್ಷದ ಮೇಲೆ ವಿಹರಿಸಲಿಕ್ಕೆ ಬಿಡು. ಅದಕ್ಕೆ ಪ್ರಥಮಾನುಯೋಗವೊಮ್ಮೆ ತಗೊಳ್ರಿ, ಸ್ವಯಂಭೂ ಸ್ತೋತ್ರ ತಗೊಳ್ರಿ, ಸಮಯಸಾರ ತಗೊಳ್ರಿ, ಪುರುಷಾರ್ಷಿಧಿ ಉಪಾಯ ತಗೊಳ್ರಿ. ಶಾಸ್ತ್ರದ ಶರಧಿನ ಇದೆ ಕಣ್ಣು ಮುಂದೆ. 7 ಗಂಟೆ 12 ನಿಮಿಷ ಒಟ್ಟಿನಲ್ಲಿ 24 ಗಂಟೆಯೊಳಗೆ ಕೂಡೋದ್ರಿ. ಅದರದ ಅವಲಂಬನೆ ತಗೊಳ್ಳೋದು, ಕಣ್ಣು ಮುಚ್ಚಿ ಕೂಡೋದು, ಅರ್ಥಾತ್ ಇಂದ್ರಿಯ ವಿಷಯಗಳಿಂದ ವಿರಕ್ತಾಗಿ ಕೂಡೋದು, ನಿವೃತ್ತಾಗಿ ಕೂಡೋದು. ಇನ್ನು ಇಲ್ಲಿ ಕೂತವ್ರೊಳಗೆ ಇಂದ್ರಿಯ ವಿಷಯದೊಳಗೆ ಪ್ರವೃತ್ತಿ ಅನಿವಾರ್ಯ ಇದೆ ಅನ್ನುವಂಥ ವಯಸ್ಸಿನೊಳಗೆ ಯಾರು ಉಳಿದಿದೆಯೋ ಅದೊಂದು ಜೀವ ಇದೆ ಇಲ್ಲಿ ಕೂತವ್ರೊಳಗೆಲ್ಲ. ಆದರೆ ಆಕೆ ಹೇಳ್ತಾಳೆ, ಈಗ ಬವಿತ ಅವಳೇ ಹೇಳ್ತಾಳೆ, 100 ವರ್ಷ ಬದುಕ್ತೇನಂತ ಬದುಕೊಡ್ತೀರಿ ಯಾರು ನನಗೆ ಅಂತ ಹೇಳಿ ಕೇಳ್ತಾಳೆ. ಎಷ್ಟು ಬದುಕೋದೈತೆ ಅಂತ ಹೇಳಿ ಕೇಳ್ತಾಳೆ. ಹಾಗಾದ್ರೆ ಅಕ್ಕಿ ಸಲುವಾಗಿನು ಇನ್ನು ವಿಷಯ ಕಷಾಯದೊಳಗೆ ಪ್ರವೃತ್ತಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಏನಿಲ್ಲ. ಇನ್ನು ಈ 50 ವರ್ಷ, ಈ 60 ವರ್ಷ ಅಥವಾ ಆ 20 ವರ್ಷ ಈ ಶರೀರ ಅದಾವ. ಈ ಆತ್ಮ ಆ ಆತ್ಮ ಎಲ್ಲರೂ ಅನಾದಿಯಿಂದನೇ ಅದಿದೆವು. ಮತ್ತು ಅನಾದಿಯಿಂದನೇ ಅದಿವ ಅರ್ಥಾತ್ ನಾನು ಅನುಭವಿಸಿದ ದುಃಖ ಮತ್ತು ಆ ಜೀವ ಅನುಭವಿಸಿದ ದುಃಖದೊಳಗೆ ವ್ಯತ್ಯಾಸ ಇದೆ ಅಂತ ಕಾಲ ಸಾಪೇಕ್ಷ ವ್ಯತ್ಯಾಸ ಇಲ್ಲ, ಸಾಪೇಕ್ಷ ಇಲ್ಲ.
ಕಾಲ ಸಾಪೇಕ್ಷ ವ್ಯತ್ಯಾಸ ಇಲ್ಲವೇ ಇಲ್ಲ, ಭಾವ ಸಾಪೇಕ್ಷ ವ್ಯತ್ಯಾಸ ಇದೆ. ನನ್ನ ಭಾವದ ಅನುಸಾರ ನಾನು ದುಃಖ ಅನುಭವ ಮಾಡಿದ್ದೇನೆ ಅನಂತ ಕಾಲದೊಳಗ, ಆ ಜೀವದ ಭಾವದ ಅನುಸಾರ ಆ ಜೀವ ದುಃಖದ ಸುಖದ ಅನುಭವ ಅಂತೂ ಅದು ಮಾಡಿಲ್ಲ, ನಾವು ಮಾಡಿಲ್ಲ, ಯಾರು ಮಾಡಿಲ್ಲ. ಹಾಗಾದ್ರೆ ಇನ್ನು ವಿಷಯ ಕಷಾಯದ ಕಡೆಗೆ ಆಸಕ್ತ ಆಗುವಂಥದ್ದು ಏನಿದೆ ಅದರಲ್ಲಿ? ಏನಿದೆ? ಕೇವಲ ಪರಪದಾರ್ಥದ ಹೊಲಸು ಮಜೂರಿ ಮಾಡೋದಿದೆ. ಇಷ್ಟ ಸುಖ ಅದು ಆಭಾಸ ರೂಪದ ಮರಿ, ಆಭಾಸ ರೂಪದ, ಏನೂ ಇಲ್ಲ. ಇಂಥ ಕಷ್ಟಕ್ಕೆ ನೀ ಸುಖ ಅಂದ್ರ ಇನ್ನು ದುಃಖ ಯಾವುದಕ್ಕನ್ನವ ಅಂತ ಹೇಳಿ ಅಮಿತಗತಿಯ ಆಚಾರ್ಯ ಯೋಗಸಾರ ಪ್ರಾಭೃತದೊಳಗೆ ಕೇಳಿದಾರೆ, ಯಾವ ಕಷ್ಟ ಅನ್ನೋದು ತಾವು ಗ್ರಂಥ ತೆಗೆದು ನೋಡಿದ್ರೆ, ನಾನು ಅದನ್ನ ಇಲ್ಲಿ ಹೇಳುತ್ತಿಲ್ಲ. ಇಂಥ ಕಷ್ಟಕ್ಕೆ ನೀನು ಒಂದು ವೇಳೆ ಸುಖ ಅಂತಿದ್ದಿ ಅಂದ್ರೆ ದುಃಖ ಯಾವುದಕ್ಕಂತೆ ಪನಿ ಅಂತ ಕೇಳಿದಾರೆ. ಯೋಗಸಾರ ಪ್ರಾಭೃತ ತೆಗೆದು ನೋಡಿದ್ರೆ ಕೆಂಪು ಕೆಂಪು ಇದೆ ನೋಡ್ರಿ, ಡೇಂಜರ್. ಈ ಸಂಸಾರದ ಸಲುವಾಗಿ ಇದು ಎಷ್ಟು ಡೇಂಜರ್ ಇದೆ ಅನ್ನೋದು ಲಕ್ಷ್ಯಗಳಿಗೆ ಬರ್ತಿದೆ. ಅದಕ್ಕೆ ಕೆಂಪು ಒಪ್ಪಿಗೆ ಹಾಕಿದ್ದೇವೆ. ಏನೂ ಇಲ್ಲ ಸ್ವಾರಸ್ಯ. समय सार मध्ये